Yes, absolutely right. So ಇವತ್ತಿನ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿ PUC2 ಬಯಾಲಜಿ. ಸೊ ಯಾವ ತರ ನೀವು ಬಯಾಲಜಿ ಒಳಗ 70 ಔಟ್ ಆಫ್ 70 ನ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡಿರ್ತದ. ಸೊ ಫಾಸ್ಟ್ ಆಗಿ ಈ ಲಿಂಕ್ ನ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ನೆಕ್ಸ್ಟ್ ಫಸ್ಟ್ ಟೈಮ್ ಯಾರಾದ್ರೂ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ನ ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಆಗಂತ ಕಂಟೆಂಟ್ ನ ಇಲ್ಲಿ ಡಿಸ್ಕಷನ್ ಮಾಡ್ಲಾಗ್ತದ. ಸೊ ಇವತ್ತಿನ ಕ್ಲಾಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ PUC2 ಬಯಾಲಜಿ ಬಗ್ಗೆ. ಸೊ ಯಾರು ನೀಟ್ ಸ್ಟಡಿ ಮಾಡ್ತಿರಲ್ಲ ಅವರಿಗೆ PUC2 ಬಯಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರೋಲ್ ನ ಪ್ಲೇ ಮಾಡ್ತೈತಿ. ಸೊ ಅದೇ ತರನೇ ಥಿಯರಿ ಒಳಗ ಸೊ ಹೌ ಟು ಸ್ಕೋರ್ 70 ಔಟ್ ಆಫ್ 70 ಅಂತೇಳಿ ಇನ್ ಆಲ್ ಎಕ್ಸಾಮ್ಸ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ 70 ಔಟ್ ಆಫ್ 70 ಯಾವ ತರ ಸ್ಕೋರ್ ಮಾಡ್ಕೋಬೇಕಂತ ಅನ್ನೋದು ಇವತ್ತಿನ ಕ್ಲಾಸ್ನಾಗ ಇನ್ ಡೀಟೇಲ್ ಆಗಿ ಪ್ಲಾನ್ ಪ್ರಕಾರ ಡಿಸ್ಕಷನ್ ಮಾಡಿರ್ತ. ಸೊ ಯಾರು ವಿಡಿಯೋನ ಅರ್ಧಂಬರ್ಧ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಅರ್ಧಂಬರ್ಧ ನೋಡಿದ್ರೆ ಅಂದ್ರೆ ಏನ್ ಹೇಳಿವಿ ಅನ್ನೋದು ಗೊತ್ತಾಗಿಲ್ಲ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದ್ದೆ ಆದ್ರೆ ನಿಮಗೆ 100% ಹೆಲ್ಪ್ಫುಲ್ ಆಗ್ತೈತಿ ನಿಮ್ಮೆಲ್ಲ ಸ್ಟಡಿ ಪ್ರಿಪರೇಷನ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಫರ್ದರ್ ಡಿಸ್ಕಷನ್. ಸೊ ಆಲ್ರೆಡಿ ನಿನ್ನೇನು ಹೇಳಿದ್ದೇವೆ ನೋಡ್ರಿ, ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಕೋರ್ಸ್, ಕ್ರಾಶ್ ಕೋರ್ಸ್ 2 months ಕೋರ್ಸ್ ನ ಸ್ಟಾರ್ಟ್ ಮಾಡ್ಲಾಗ್ತದೆ. ಸೊ PCMB 4 ಕುರುದನು ಮಾರ್ನಿಂಗ್ ಎಷ್ಟರಿಂದ ಇರುತ್ತೆ ಸರ್ ಕ್ಲಾಸಸ್ ಅಂತಂದ್ರೆ ಮಾರ್ನಿಂಗ್ 6 o'clock ಟು 8 o'clock ಅಂದ್ರೆ ಮಾರ್ನಿಂಗ್ 6 o'clock ದಿಂದ 7:50 ತನಕ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಡೆಮೋ ಕ್ಲಾಸಸ್ ಆಲ್ರೆಡಿ ಇವತ್ತಿನ ಹಿಡಿದು 16th ಹಿಡಿದು ಸ್ಟಾರ್ಟ್ ಆಗಿದ್ದಾವ. ಇನ್ನು 20th ತನಕ ಡೆಮೋ ಕ್ಲಾಸಸ್ ಇರ್ತಾವ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಅಂಡ್ ಯುವರ್ ಫ್ರೆಂಡ್ಸ್ ಜಾಯಿನ್ ಟು ದಿ ಡೆಮೋ ಕ್ಲಾಸಸ್ 6 o'clock ಟು 7:50 ತನಕ. ಸೊ ಒಂದು ಸ್ಪೆಷಲ್ ಫೀಸ್ ಆಫರ್ನು ಇದೆ ಇಲ್ಲಿ. ಯಾವ ತರ ಫೀಸ್ ಆಫರ್ ಇದೆ ಸರ್ ಅಂತಂದ್ರೆ, ಸೊ ಯಾರಿಗೆ ಕೆಮಿಸ್ಟ್ರಿ ಟಫ್ ಅನಿಸ್ತದಲ್ಲ ಅವರಿಗೆ 2000 rupees ದ ಕೆಮಿಸ್ಟ್ರಿ ಇದೆ. ಬಯಾಲಜಿ ಟಫ್ ಅನ್ನೋರು ಬಯಾಲಜಿ 2000 ದಾಗ, ಫಿಸಿಕ್ಸ್ ಟಫ್ ಅನ್ನೋರು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಟಫ್ ಅನ್ನೋರು ಮ್ಯಾಥಮೆಟಿಕ್ಸ್. ಸೊ PCMB 4 ಟಫ್ ಅನಿಸ್ತಿತ್ತು, ನಿಮಗೆ ಇನ್ನೂ ಪರ್ಫೆಕ್ಟ್ ಆಗಿ ಸ್ಟಡಿಗೆ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಜಾಯಿನ್ ಆಗ್ಬಹುದು. ಜಸ್ಟ್ 6000 ಒಳಗಡೆ ಇದೆ. ಇಲ್ಲ ಸರ್ ನಾವು 5 ಸ್ಟೂಡೆಂಟ್ಸ್ ಗ್ರೂಪ್ ಬರ್ತೀವಿ ಅಂದ್ರೆ ಪರ್ ಸ್ಟೂಡೆಂಟ್ಸಿಗೆ ಸೊ PCMB 4 ಕೂಡಿ ಜಸ್ಟ್ 5000 ಒಳಗಡೆ ಸಿಗ್ತೈತಿ. ಪರ್ ಸ್ಟೂಡೆಂಟ್ಸಿಗೆ 5000. ಸರ್ 10 ಸ್ಟೂಡೆಂಟ್ಸ್ ಗ್ರೂಪ್ ಬಂದ್ರೆ 4000 ಈಚ್ ಸ್ಟೂಡೆಂಟ್ಸಿಗೆ ಸಿಗ್ತೈತಿ ನೋಡ್ರಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕಮ್ಯುನಿಕೇಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆನ್ಲೈನ್ ಬೇಕನ್ನೋರು ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಆನ್ಲೈನ್ಗೆ ಜಾಯಿನ್ ಆಗ್ಬಹುದು. ಸೊ ಯೂಟ್ಯೂಬ್ನಾಗ ವಾಚ್ ಮಾಡ್ತಾ ಇದ್ದವರು ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ನಮ್ಮ ಎಲ್ಲಾ ಕಂಟೆಂಟ್ ನ ವಾಚ್ ಮಾಡ್ಕೊಳ್ರಿ. ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇದ್ರದ್ದು PDF ನ ಈ ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡ್ತದ. ಸೊ ಅಲ್ಲಿದನ್ನ ನೀವು ಪಡ್ಕೋಬಹುದು. ಸೊ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಟೆಲಿಗ್ರಾಮ್ ಜಾಯಿನ್ ಆಗ್ರಿ ಸೊ ದಟ್ ಯು ವಿಲ್ ಗೆಟ್ ದ ಸೊ ವಾಟ್ PDF ಕನ್ಸರ್ನ್ ಟು ದ ಟುಡೇಸ್ ಡಿಸ್ಕಷನ್. ಓಕೆ, ಲೆಟ್ಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ ನೆಕ್ಸ್ಟ್. ಸೊ ಇಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊತಗೊಂಡು ಟಾರ್ಗೆಟ್ 70 ಔಟ್ ಆಫ್ 70. ಸೊ ಯಾವ ತರ ನೀವು 70 ಔಟ್ ಆಫ್ 70 ನೀವು ಬಯಾಲಜಿ ಒಳಗ ಸ್ಕೋರ್ ಮಾಡ್ಕೋಬೇಕು ಅನ್ನೋದು PUC2 ಬಯಾಲಜಿ ಒಳಗಡೆ. ಸೊ ಇವತ್ತಿನ ಕ್ಲಾಸ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅಂದಾಗ ಅವ್ರಿಗೂ ಯೂಸ್ ಆಗ್ತೈತಿ ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಸಿ ಹಿಯರ್ ಕನ್ಸರ್ನ್ ಟು ದಿ ಫಸ್ಟ್ ಏನೇನ್ ಚಾಪ್ಟರ್ಸ್ ಇದ್ದಾವ. ಟೋಟಲ್ ಚಾಪ್ಟರ್ಸ್ ಹೌ ಮೆನಿ ಆರ್ ದೇರ್ ಇನ್ ಬಯಾಲಜಿ? 13. ಯಾರಿಗೆ ಏನು ಗೊತ್ತಿಲ್ಲ ಅಂದ್ರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನೋ ಡೌಟ್ ಟು ಸ್ಕೋರ್ 70 ಔಟ್ ಆಫ್ 70. ಆರಾಮ್ಸೆ ನೀವು ಥಿಯರಿ ಕಾನ್ಸೆಪ್ಟ್ ನ ಯಾವ ತರ ಸ್ಟಡಿ ಮಾಡಬೇಕು, MCQs ನ ಯಾವ ತರ ಟ್ಯಾಕಲ್ ಮಾಡ್ಬೇಕು ಅನ್ನೋ ಥಿಯರಿ ಓದೋರಿಗೆ ಆರಾಮ್ಸೆ MCQs ನ ಟ್ಯಾಕಲ್ ಮಾಡ್ಲಕ್ ಬರ್ತೈತಿ. ಸೊ ಫಸ್ಟ್ ಚಾಪ್ಟರ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಸೆಕೆಂಡ್ ಒನ್ ಹ್ಯೂಮನ್ ರೀಪ್ರೊಡಕ್ಷನ್, ಥರ್ಡ್ ಏನಂತ ಹೇಳಿದೆ ಸರ್ ರೀಪ್ರೊಡಕ್ಟಿವ್ ಹೆಲ್ತ್, ಫೋರ್ತ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಫಿಫ್ತ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಸಿಕ್ಸ್ತ್ ಇಸ್ ಎವಲ್ಯೂಷನ್. ಜಸ್ಟ್ ಇಲ್ಲಿ ಟೈಟಲ್ ನ ಕೊಡಲಾಗಿದೆ ಫಸ್ಟ್ ಗೆ. ಸೊ ಅದು ಆದ ಬಳಿಕ ಒಂದೊಂದು ಚಾಪ್ಟರ್ ನ ಇನ್ ಡೀಟೇಲ್ ಆಗಿ ಎಲ್ಲ 13 ಚಾಪ್ಟರ್ಸ್ ಅಂದ್ರೆ 13 ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತಗೊಂಡೈತೆ ನೋಡ್ರಿ. ಸೊ ನೆಕ್ಸ್ಟ್ 7th ಒನ್ ದಟ್ ಈಸ್ ವಾಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, 7th ಚಾಪ್ಟರ್ ದಟ್ ಈಸ್. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ನೆಕ್ಸ್ಟ್ ಬಯೋಟೆಕ್ನಾಲಜಿ, ಸೊ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್, ಸೊ ದಟ್ ಈಸ್ ದ 9th ಚಾಪ್ಟರ್. 10th ಚಾಪ್ಟರ್ ಬಯೋಟೆಕ್ನಾಲಜಿ ಇಟ್ಸ್ ಅಪ್ಲಿಕೇಶನ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ದಟ್ ಈಸ್ 11th ಒನ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್. ಸೊ ಕನ್ಸರ್ನ್ ಟು ದಿ ಸೊ 12th ದಟ್ ಈಸ್ ಎಕೋಸಿಸ್ಟಮ್, 13th ಈಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಸೊ ಇವು 13 ಚಾಪ್ಟರ್ಸ್ ನ 120 hours ದೊಳಗಡೆ ನಾವು ಕವರ್ ಮಾಡಬಹುದು. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಸರ್? 115 ಮಾರ್ಕ್ಸ್ ಇದೆ. ಸೊ ಈ 115 ಮಾರ್ಕ್ಸಿಗೆ ಟೋಟಲ್ ಇರೋದನ್ನ ನೀವು ಎಷ್ಟು ಎಕ್ಸಾಮ್ ಬರೀತೀರಪ್ಪ ಅಂದ್ರೆ 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರ ನೋಡ್ರಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ಚಾಪ್ಟರ್ ವೈಸ್ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಅರ್ಧಂಬರ್ಧ ವಿಡಿಯೋನ ವಾಚ್ ಮಾಡ್ಬೇಡ್ರಿ. ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ದಾದ್ರೆ ನಿಮ್ಗೆ ಏನ್ ಓದ್ಬೇಕು ಅನ್ನೋದು ಕಂಪ್ಲೀಟ್ ಓವರ್ ವ್ಯೂ ಸಿಗ್ತೈತಿ. ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಅವರಿಗೆ ಯೂಸ್ ಆಗ್ತದ. ಮತ್ತೆ ಇದು ಕ್ಲಾಸ್ ಬೆಸ್ಟ್ ಆಗಿ ನಿಮ್ಗೆ
ಯೂಸ್ಫುಲ್ ಸ್ಟಡಿ ಅನಿಸ್ತಿತ್ತು ಅಂದ್ರೆ ಒಂದ್ ಲೈಕ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ಅಂಡ್ ಸ್ಟೂಡೆಂಟ್ಸ್ ಗೆ ಏನಾಗ್ತದಪ್ಪ ಅಂತಂದ್ರೆ ಸೊ ಯಾವ ತರ ಇಲ್ಲಿ ಕ್ಲಾಸ್ ಕಲಿಸಿದೀವಿ ಅನ್ನೋದನ್ನ ನೋಡಕ್ ಅಪರ್ಚುನಿಟಿ ಸಿಕ್ಕಂಗಾಗ್ತದ. ಫಸ್ಟ್ ಚಾಪ್ಟರ್ ನ ತಗೊಳ್ರಿ, ಕನ್ಸೆಂಟ್ ಇದೆ ವಾಟ್ ದಟ್ ಈಸ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಸೊ ದಟ್ ಈಸ್ ಫ್ಲವರಿಂಗ್ ಪ್ಲಾಂಟ್ಸ್. ಇದ್ರೊಳಗಡೆ ಏನ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಸ್ಟಡಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಪಾಯಿಂಟ್ಸ್ ನ ಡಿಸ್ಕಷನ್ ತಗೊಂಡಿರ್ತ. ಫಸ್ಟ್ ಅಂಡ್ ಪ್ರಿಮೋಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಎಂಬ್ರಿಯೋ ಶಾಕ್. ಎಂಬ್ರಿಯೋ ಶಾಕ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ 5 ಮಾರ್ಕ್ಸ್ಗೆ. ನೆಕ್ಸ್ಟ್ ಔಟ್ಬ್ರೀಡಿಂಗ್ ಡಿವೈಸಸ್. ಔಟ್ಬ್ರೀಡಿಂಗ್ ಡಿವೈಸಸ್ ಟು ಪ್ರಿವೆಂಟ್ ವಾಟ್ ಸೆಲ್ಫ್ ಪಾಲಿನೇಷನ್ ಅಂತಾರೆ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಆಟೋಗಾಮಿ ಅಂತಾರೆ ಕೊಟ್ಟಿರ್ತಾನ. ಸೊ ಅದು 5 ಮಾರ್ಕ್ಸ್ ಕ್ವಶನ್ ಆಗ್ತೈತಿ. ಅದ್ರ ಜೊತೆಗೆ ಸೈಲೆಂಟ್ ಫೀಚರ್ಸ್ ಕನ್ಸರ್ನ್ ಟು ದಿ ವಾಟರ್ ಪಾಲಿನೇಷನ್, ವಿಂಡ್ ಪಾಲಿನೇಷನ್, ನೆಕ್ಸ್ಟ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಇದ್ರಾಗ ಒಂದ್ ಯಾವ್ದಾದ್ರು 3 ಮಾರ್ಕ್ಸ್ ಕೇಳ್ತಾನೆ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೈತಿ. ಎನಿ ಒನ್ ದಟ್ ಇಸ್ ಫಾರ್ 3 ಮಾರ್ಕ್ಸ್. ಇದು ಏನದಲ್ಲ 5 ಮಾರ್ಕ್ಸ್ ಸೆಲ್ಫ್ ಪಾಲಿನೇಷನ್ ಪ್ರಿವೆನ್ಷನ್ ಅಂದ್ರೆ ದಟ್ ಈಸ್ ಔಟ್ಬ್ರೀಡಿಂಗ್ ಡಿವೈಸಸ್. ನೆಕ್ಸ್ಟ್ ಸರ್ ಅಂದ್ರೆ ದಟ್ ಈಸ್ ಎಂಬ್ರಿಯೋ ಶಾಕ್, ಅದನ್ನು 5 ಮಾರ್ಕ್ಸ್ ಕ್ವಶನ್ ಆಗ್ತದ. ಸೊ ಅವು 5 ಮಾರ್ಕ್ಸ್ ಆದ್ರೆ ಈ ಕಡೆ ಏನಿದೆಲ್ಲ ಪಾಲಿನೇಷನ್ ಮೇಲೆ 3 ಮಾರ್ಕ್ಸ್. ನೆಕ್ಸ್ಟ್ ಟಿ ಎಸ್ ಡಯಾಗ್ರಾಮ್. ಓಕೆ, ಟಿ ಎಸ್ ಡಯಾಗ್ರಾಮ್ ಆಫ್ ದಿ ಆನ್ಸರ್ 3 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಅದ್ರ ಜೊತೆಗೆ ಇನ್ನೊಂದ್ ಏನ್ ಹೋದ್ರಿ ಅಂದ್ರೆ ಸೊ ಸ್ಟ್ರಕ್ಚರ್ ಆಫ್ ಪಾಲನ್ ಗ್ರೇನ್, ಅದು 3 ಮಾರ್ಕ್ಸ್ಗೂ ಕೇಳ್ಬಹುದು, ಇಲ್ಲಾಂದ್ರ 5 ಮಾರ್ಕ್ಸ್ಗೂ ಕೇಳ್ಬಹುದು. ಸೊ ಎಷ್ಟು ನೀವು ಒಂದನೇ ಚಾಪ್ಟರ್ ದಾಗ ಮಿನಿಮಮ್ ಇಷ್ಟು ಓದಿದ್ದೆ ಆದ್ರೆ ಆರಾಮ್ಸೆ ಮ್ಯಾಕ್ಸಿಮಮ್ ಸ್ಕೋರ್ ನ ಮಾಡ್ಕೊಳಕ ಹೆಲ್ಪ್ಫುಲ್ ಆಗ್ತೈತಿ. ಓಕೆ, ಸೊ ಇದು ಒಂದನೇ ಚಾಪ್ಟರ್ ಓವರ್ ವ್ಯೂ ಐತಿ. ಏನೇನ್ ಓದ್ಬೇಕಂತ ಹೇಳಿದೆವು, ಎಂಬ್ರಿಯೋ ಶಾಕ್ ಬಗ್ಗೆ ಓದ್ರಿ, ಪ್ರಿಪರೇಷನ್ ಸ್ಕೆಚ್. ನೆಕ್ಸ್ಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ನ ಪ್ರಿಪರೇಷನ್ ಮಾಡ್ಕೋರಿ. ನೆಕ್ಸ್ಟ್ ಪಾಲಿನೇಷನ್ ದೊಳಗಡೆ ಪರ್ಟಿಕ್ಯುಲರ್ ಆಗಿ ವಾಟರ್ ಪಾಲಿನೇಟೆಡ್, ವಿಂಡ್ ಪಾಲಿನೇಟೆಡ್, ಇನ್ಸೆಕ್ಟ್ ಪಾಲಿನೇಟೆಡ್, ಸೊ ಫ್ಲವರ್ಸ್ ಸೈಲೆಂಟ್ ಫೀಚರ್ಸ್. ಅದ್ರ ಜೊತೆಗೆ ಟಿ ಎಸ್ ಡಯಾಗ್ರಾಮ್ ಆಫ್ ದಿ ಆನ್ಸರ್. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದಿ ಪಾಲನ್ ಗ್ರೇನ್. ಮಿನಿಮಮ್ ಇಷ್ಟರ ನೀವು ಓದಿದ್ದೆ ಆದ್ರೆ ಸೊ ಆರಾಮ್ಸೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತೈತಿ ನೋಡ್ರಿ. ರೈಟ್, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಕನ್ಸರ್ನ್ ಟು ದಿ ಸೊ ಅನದರ್ ಚಾಪ್ಟರ್ ದಟ್ ಈಸ್ ಆಲ್ರೆಡಿ ಹೇಳಿದೆವಲ್ಲಿದೆ. ಸೊ ಆಫ್ಲೈನ್ ಮಾರ್ನಿಂಗ್ ಮತ್ತು ಆನ್ಲೈನ್ ಮಾರ್ನಿಂಗ್ ಕ್ಲಾಸಸ್. ಸರ್ ಇಲ್ಲ ನಾವು ಈವ್ನಿಂಗ್ ಬರಕ್ ಆಗ್ತಿದ್ರಿ 5:30 ದಿಂದ 8 o'clock ಅಂತಂದ್ರೆ ಆಲ್ರೆಡಿ ನವೆಂಬರ್ 5th ಹಿಡಿದು ಆ ಬ್ಯಾಚ್ ನ ಸ್ಟಾರ್ಟ್ ಆಗಿದೆ. ಸೊ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಒಂದು ಕ್ಲಾರಿಟಿ ತಗೊಳ್ರಿ. ಸೊ ಇಲ್ಲಿದೆ ನೋಡ್ರಿ, ಸೊ ಈವ್ನಿಂಗ್ ಬ್ಯಾಚ್ 5:30 ದಿಂದ ಸೊ 8 o'clock ತನಕ. ಸೊ ಆಲ್ರೆಡಿ ಏನ್ ಸ್ಟಾರ್ಟ್ ಆಗಿದೆ ಸರ್, ನವೆಂಬರ್ 5th ಹಿಡಿದು ಸ್ಟಾರ್ಟ್ ಆಗಿದೆ. ಬರೀ ಕಂಪ್ಲೀಟ್ ಆಗಿ ಮ್ಯಾಥಮೆಟಿಕ್ಸ್ ತಗೊಂಡಿದ್ದು ಇಲ್ಲಿವರೆಗೂ. ಸೊ ಬಯಾಲಜಿ, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಯಾವ ಚಾಪ್ಟರ್ ನ ಇನ್ನ ಕ್ಲಾಸ್ ತಗೊಂಡಿಲ್ಲ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯಿನ್ ಟು ದಟ್ ಬ್ಯಾಚ್. ಸೊ ಮ್ಯಾಥಮೆಟಿಕ್ಸ್ ಏನ್ ಕವರ್ ಆಗಿದೆಲ್ಲ ಅದನ್ನ ಮತ್ತೆ ಎಕ್ಸ್ಟ್ರಾ ನಿಮ್ಗೆ ಎಲ್ಲಿ ಪಾಸಿಬಲ್ ಆಗ್ತದೆ ಅಲ್ಲಿ ತಗೊಂಡು ಕವರ್ ಮಾಡಿ ಕೊಟ್ಟಿರ್ತದೆ. ಸೊ ಅದಕ್ಕೆ ಈವ್ನಿಂಗ್ ಅನ್ನೋರು ಈವ್ನಿಂಗ್ ಜಾಯ್ನ್ ಆಗ್ರಿ, ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಜಾಯ್ನ್ ಆಗ್ರಿ. ಸೊ ಯುಟಿಲೈಸ್ ಒಟ್ನಲ್ಲಿ ಈ ಅಪರ್ಚುನಿಟಿನ ಬೆಸ್ಟ್ ಯುಟಿಲೈಸೇಷನ್ ತಗೊಳ್ರಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಕನ್ಸರ್ನ್ ಟು ದಿ ವಾಟ್ ಸೆಕೆಂಡ್ ದಟ್ ಈಸ್ ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ವಾಟ್ ರೀಪ್ರೊಡಕ್ಷನ್. ಆಗ ಹೇಳಿದ್ದು ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಎಸ್, ಆಡಿಯೋ ವಿಡಿಯೋ ಕ್ಲಿಯರ್ ಆಗಿ ಬರ್ತಾ ಇದ್ದಾನ? ಸೊ ಬರ್ತಾ ಇತ್ತು ಅಂತಂದ್ರೆ ಎಸ್ ಅಂತೇಳಿ ಒಂದು ಲೈವ್ ದಾಗಿದ್ದವರು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಟ್. ನೆಕ್ಸ್ಟ್ ನಿಮ್ ಫ್ರೆಂಡ್ಸ್ಗೂ ಹೆಲ್ಪ್ಫುಲ್ ಆಗ್ತದೆ ನೋಡ್ರಿ. ಟಾರ್ಗೆಟ್ 70 ಔಟ್ ಆಫ್ 70 ಸೊ ಸೆಕೆಂಡ್ ಚಾಪ್ಟರ್ ಡಿಸ್ಕಷನ್ ಇವಾಗ. ಸೊ ಇದ್ರಾಗ ಏನು ಓದಲಿಲ್ಲ ಅಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಒಳಗಡೆ ಕಂಪಲ್ಸರಿ 4 ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಯಾವ್ಯಾವ ಸರ್ 4 ಡಯಾಗ್ರಾಮ್ಸ್ ಅಂದ್ರೆ, ಒಂದೇದು ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಎರಡನೇದು ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಎರಡದ್ರಾಗ ಒಂದ್ ಬಿತ್ತು ಅಂದ್ರೆ ಸೊ ಇಲ್ಲೇನೆ ಕ್ಲಿಯರ್ ಆಯ್ತು. ಇವು ಎರಡು ಅಪಿಯರ್ ಆಗ್ಲಿಲ್ಲ ಅಂದ್ರ ನೆಕ್ಸ್ಟ್ ಯಾವ್ದು ಬರ್ಬೋದ್ರಿ ಸರ್, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್. ಈ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್ ಮಿಸ್ ಆದ್ರ ಮೆಮರರಿ ಗ್ಲ್ಯಾಂಡ್ ಅಂತ ಕಂಪಲ್ಸರಿ ಬರ್ಲೇಬೇಕು. ಸೊ ಒಟ್ನಲ್ಲಿ 1, 2, 3, 4 ಈ 4 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋರಿ. ಸೊ ಇಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋರಿ. ಯಾವ್ದಾದ್ರು ಎನಿ ಒನ್ ಇಲ್ಲಿ ಬರ್ದ ಬಿಟ್ಟೈತಿ ನೋಡ್ರಿ, 100%, 1000%, 10 lakh%, ವಾಟ್ ಎವರ್ ಯು ಕ್ಯಾನ್ ರೈಟ್. ಸೊ 5 ಮಾರ್ಕ್ಸ್ ಒಂದು ಫಿಕ್ಸ್ ಕ್ವಶನ್ ಅಪಿಯರ್ ಆಗ್ತೈತಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಹೆಂಗ್ ಪ್ರಿಪರೇಷನ್ ಮಾಡಿರ್ತಾರ ಅಂದ್ರೆ ಇವ್ನ ಡಯಾಗ್ರಾಮ್ ಬಿಟ್ಟು ಏನಾರ ತೇರಿ ಓದಿರ್ತಾರೆ, ಈ ಡಯಾಗ್ರಾಮ್ ನೇ ಫಿಕ್ಸ್ 5 ಮಾರ್ಕ್ಸ್ ಬೀಳ್ತೈತಿ. ಉಳಿದಿದ್ದ ತೇರಿ ನೀವು ಓದೋದಾದ್ರ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪರ್ಮೆಟೋಜೆನ್ಸಿಸ್, oogenesis ಓದ್ರಿ ನಡಿತೈತಿ. ನೆಕ್ಸ್ಟ್ ಸರ್ ಅಂದ್ರೆ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಯು ಕ್ಯಾನ್ ಸ್ಟಡಿ, 3 ಮಾರ್ಕ್ಸ್ ಕೇಳ್ಬಹುದು. ನೆಕ್ಸ್ಟ್ ಸರ್ ಅಂದ್ರೆ ಅಪಾರ್ಟ್ ಫ್ರಮ್ ದಟ್ ಸ್ಟೇಜಸ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್, ಯಾವ್ಯಾವ ಸ್ಟೇಜಸ್ ಇದೆ, ಯಾವ್ಯಾವ ಸ್ಟೆಪ್ಸ್ ಇದೆ ಹ್ಯೂಮನ್ ರೀಪ್ರೊಡಕ್ಷನ್ ದಾಗ ಅನ್ನೋದು. ಸೊ ಯು ಕ್ಯಾನ್ ರೀಡ್ ದಟ್ ಆಲ್ಸೋ. ಸೊ ದಟ್ ಇದ್ರಾಗ ಏನ್ ಓದ್ಬೇಕು ಅಂತ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇಷ್ಟು ಓದಿ ನೀವು ಎಕ್ಸ್ಟ್ರಾ ಓದ್ರಿ, ಓದೋರ್ಗೆ ಏನ್ ಬೇಡ ಅನ್ನಲ್ಲ. ಬಟ್ ಲಾಸ್ಟ್ ಮೂಮೆಂಟಿಗೆ ಹೆಂಗ್ ಅಂದ್ರೆ ಇದನ್ನು ಓದಲಾರ್ದ ಹೋಗಿ ಎಕ್ಸಾಮ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವೇ ಕ್ವಶನ್ಸ್ ನ ಅಪಿಯರ್ ಆಗಿರ್ತಾವ. ಆ ಟೈಮ್ ದೊಳಗಡೆ ಏನಾಗ್ತದ ನಿಮ್ ಮಾರ್ಕ್ಸ್ ನ ಮಿನಿಮಮ್ ಬರ್ತಾವ.
ಇಷ್ಟು ಓದಿ ಹೋದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೊಳ್ಕ ಮಿನಿಮಮ್ ಎಫರ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ತದೆ ನೋಡ್ರಿ. ಓಕೆ, ಲೆಟ್ ಇಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾವ್ದಾವ್ದು ಕವರ್ ಮಾಡಿದೆವು? ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಇದು ಕಂಪ್ಲೀಟ್ ಆಗಿ ನೋಟ್ಸ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಇವು ಎಲ್ಲಾನು ನೋಟ್ಸ್ ಮಾಡ್ಕೊಂಡು ನಿಮ್ ಬಯಾಲಜಿ ನೋಟ್ಸ್ ಜೊತೆಗೆ ಇಟ್ಕೊಳ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಇದು ಪ್ಲಾನ್ ಪ್ರಕಾರ ನೀವು ಎಷ್ಟು ಓದಿದ್ದಾದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಕವರ್ ಆದಂಗೆ ಆಗ್ತದೆ. ನೆಕ್ಸ್ಟ್ ಚಾಪ್ಟರ್ ಇರ್ತಂದ್ರೆ ಲೆಟ್ಸ್ ಗೋ ಹೆಡ್. ಸೊ ಕನ್ಸರ್ಟ್ ಇದೆ ರಿಪ್ರೊಡಕ್ಟಿವ್ ಹೆಲ್ತ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಕಂಪ್ಲೀಟ್ ಆಗಿ ಇದ್ರೊಳಗೆ ನಾಟ್ ಓನ್ಲಿ ಫಾರ್ ದ ಜಸ್ಟ್ ಫಾರ್ ದಿ ಸೇಕ್ ಆಫ್ ಎಕ್ಸಾಮಿನೇಷನ್ ಯು ನೀಡ್ ನಾಟ್ ಟು ಸ್ಟಡಿ. ಏನೋ 6 ಮಾರ್ಕ್ಸ್ ಬರ್ತಾವ ಅಂತೇಳಿ ಓದಕ್ ಹೋಗ್ಬೇಡ್ರಿ. ಬಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಸೊ ಡೇ ಟು ಡೇ ಲೈಫ್. ಸೊ ಅದರೊಳಗಡೆ ಪರ್ಟಿಕ್ಯುಲರ್ಲಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಆರ್ಟ್ಸ್. ನೆಕ್ಸ್ಟ್ STDs, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನೆಕ್ಸ್ಟ್ IUDs, ಸೊ ದಟ್ ಈಸ್ ಇಂಟ್ರಾ ಯುಟರಿನ್ ಡಿವೈಸಸ್. ಸೊ ಇವು ಮೂರುದ್ರಾಗ ಒಂದಂತರು ಸೊ 100% ಬರ್ರಿ, 1000% ಫಿಕ್ಸ್ 3 ಮಾರ್ಕ್ಸ್ ಬರಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ರೈಟ್, ಅಪಾರ್ಟ್ ಫ್ರಮ್ ದಟ್ ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಬಹಳ ಸಲ ಕ್ವಶನ್ ಆಗಿದೆ ನೋಡ್ರಿ. ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ನೀಟಿಗೆ, ನೆಕ್ಸ್ಟ್ KCETಗೂ. ಯಾರ್ಯಾರು KCET ಬರಿತಿರ್ತೀರಿ, ಯಾರ್ಯಾರು ನೀಟ್ ಬರಿತಿರ್ತೀರಿ ಅವರಿಗೆ ಬಯಾಲಜಿ ಫೋಕಸ್ಡ್ ಮೆಡಿಕಲ್ ಲೈನ್ ಇರೋರು ಸೊ ಬಯಾಲಜಿ ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ದಟ್ ಈಸ್ ನ್ಯಾಚುರಲ್ ಮೆಥಡ್ಸ್ ಆಫ್ ಸೊ ಪ್ರಿವೆನ್ಷನ್ ಆಫ್ ಸೊ ಕನ್ಸೆಪ್ಷನ್ ಹೇಳ್ರಿ ಅಥವಾ ಪ್ರೆಗ್ನೆನ್ಸಿ ಪ್ರಿವೆನ್ಷನ್. 2 ಮಾರ್ಕ್ಸ್ ಬಹಳ ಸಲ ಕೇಳಿದಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ 2 ಮಾರ್ಕ್ಸ್ಗೆ. KCETಗೆ ಮತ್ತೆ ನೀಟ್ಗೆ ವೆಸೆಕ್ಟಮಿ ಟ್ಯೂಬೆಕ್ಟಮಿ ಮೇಲೆ ಫೋಕಸ್ಡ್ ಇದೆ ನೋಡ್ರಿ. ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ವಶನ್ಸ್ ದೇ ವೇರ್ ರಿಪೀಟೆಡ್ ಆನ್ ದ ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ. ಓಕೆ, ಸೊ ನಿಮ್ ಥಿಯರಿ ಒಳಗಡೆ ಡಿಫರೆನ್ಸಸ್ ಕೇಳ್ಬೋದು. ಇಲ್ಲಾಂದ್ರೆ ವಾಟ್ ಯು ಮೀನ್ ಬೈ ವೆಸೆಕ್ಟಮಿ, ವಾಟ್ ಯು ಮೀನ್ ಬೈ ಟ್ಯೂಬೆಕ್ಟಮಿ ಅಂತೇಳಿ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ಬೋದು. ಸೊ ಅದಕ್ಕೆ ಇದು ರಿಪ್ರೊಡಕ್ಟಿವ್ ಇನ್ ಹೆಲ್ತ್ ಒಳಗಡೆ ಇಷ್ಟು ನೀವು ಮಿನಿಮಮ್ ಓದಿರ್ಲೇಬೇಕು. ಸರ್ ಇವ್ರದ್ದು ಕಂಪ್ಲೀಟ್ ಆಗಿ ಇದ್ದಿದ್ದನ್ನ ಕ್ಲಾಸಸ್ ಹೇಳ್ತೀರೇನ್ರಿ ಅಂತಂದ್ರೆ ಈಗೇನ್ ಸಾಧನಾ ಕೋರ್ಸ್ ಅಂತೇಳಿ ಮಾಡಿದೀವಲ್ಲ ಅದು ಆನ್ಲೈನ್ ಒಳಗಡೆ ಇದೆ. 75% ಆಫ್ಲೈನ್. ಇದು ಎಲ್ಲಾನು ಕವರ್ ಮಾಡಿದೀನಿ. ಅಲ್ಲಿ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದೆ, ರಿಕಾರ್ಡೆಡ್ ಇದೆ. ಸೊ ಅದನ್ನ ನೀವು ಬೈ ಮಾಡಿದ್ರೆ ಸೊ ಜಸ್ಟ್ ಈಗ ಎಷ್ಟದ್ರಾಗ ಅವೈಲೇಬಲ್ ಇದೆ ಸರ್? 4000ದಾಗ ಅವೈಲೇಬಲ್ ಇದೆ ನೋಡ್ರಿ. 75% ಆಫ್ ಇರೋದ್ರಿಂದ ಸೊ 4000 ಒಳಗಡೆ ನಿಮ್ಗೆ ಸಾಧನಾ ಕೋರ್ಸ್ ಅಂತೇಳಿ PCMB 4 ಇದೆ. ಓಕೆ, PCMB 4 ಇದ್ದರು ಸಾಧನಾ ಕೋರ್ಸ್ ನ ಆರಾಮ್ಸೆ ನೀವು ಬೈ ಮಾಡ್ಕೊಂಡ್ರೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗಿ ನಿಮ್ಗೆ ಹೆಲ್ಪ್ಫುಲ್ ಆಗಂತದ್ದು ಕಂಟೆಂಟ್ ನ ಇದಾವ ನೋಡ್ರಿ. ಸೊ ಕೆಲವೊಬ್ರು ಹೆಂಗ್ ಅಂತಂದ್ರೆ ಅರ್ಧಂಬರ್ಧ ಇಲ್ಲಿ ಯೂಟ್ಯೂಬ್ ನೇ ನೋಡುದು, ಅರ್ಧಂಬರ್ಧ ಓದುದು, ಎಕ್ಸಾಮ್ ಹೋಗ್ತಿರ್ತಾರ. ಇವೇನ್ ಹೇಳಿರ್ತೀವಲ್ಲ ಇದ್ರನ್ನೇ ಕ್ವಶನ್ಸ್ ಬಂದಿರ್ತಾವ, ಪ್ರಿಪರೇಷನ್ ಅಲ್ಲದೆ ಹೋಗಿರ್ತಾರೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಇವಾಗ ಏನ್ ಡಿಸ್ಕಷನ್ ಮಾಡತ್ತೀವಲ್ಲ ಚಾಪ್ಟರ್ ವೈಸ್ ಈಗೇನ್ ಇಲ್ಲಿ ಬರ್ಸಿದೀವಲ್ಲ ಎಲ್ಲಾನು ಕ್ಲಾಸ್ ನ ಕಂಡಕ್ಟ್ ಮಾಡಿದೆ, ಸಾಧನ ಕೋರ್ಸ್ ದಾಗ ಅಪ್ಲೋಡ್ ಮಾಡೈತಿ. ನಾಟ್ ಓನ್ಲಿ ಬಯಾಲಜಿ ಬಟ್ ಆಲ್ಸೋ PCMB 4 ಇದ್ದಾವ. ಸೊ ಯಾರಿಗೆ ಕೆಮಿಸ್ಟ್ರಿ ಟಫ್ ಅನಿಸ್ತದ, ಕೆಮಿಸ್ಟ್ರಿ ಒಂದೇ ಸಬ್ಜೆಕ್ಟ್ ಆದ್ರೂ ತಗೋಬಹುದು. ಜಸ್ಟ್ 1000 ಒಳಗಡೆ ಇದೆ ನೋಡ್ರಿ. ಸಿಂಗಲ್ ಸಬ್ಜೆಕ್ಟ್ ಆದ್ರೆ ಈಚ್ ಸೊ 1000. ಇವ್ರ ಪ್ರೈಸ್ ವೆರಿ ಸೂನ್ ದಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಇನ್ಕ್ರೀಸ್. ಎಲ್ಲ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರು ಒಂದೇ. ಈ 4 ತಗೊಂಡ್ಬಿಟ್ರೆ 4 ಒಂದ್ ಕಡೆ ನಿಮ್ಗೆ ಸಿಸ್ಟಮೆಟಿಕ್ ಆಗಿ ಸಿಗ್ತಾವ ನೋಡ್ರಿ. ಓಕೆ, ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಸೊ ಯು ಕ್ಯಾನ್ ಬೈ ದಿ ಕೋರ್ಸ್ ಸೊ ಫ್ರಮ್ SPC ಕೋಚಿಂಗ್ ಆ್ಯಪ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಹೇಳಿದೇವ್ ನೋಡ್ರಿ, ಆಫ್ಲೈನ್ ಆದ್ರೆ ಈ ತರ ಇದೆ. ಸೊ ಆನ್ಲೈನ್ ಆದ್ರೆ ಇಲ್ಲಿದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ನೀವು ಸಾಧನ ಕೋರ್ಸ್ಗೆ ವಿಸಿಟ್ ಮಾಡ್ಕೋರಿ. ಸೊ ಇದ್ರದ್ದು PDF ಬೇಕಂದ್ರೆ ಇಲ್ಲಿದೆ ಟೆಲಿಗ್ರಾಮ್ ನ ಸ್ಕ್ಯಾನ್ ಮಾಡ್ಕೋರಿ. ಆಟೋಮೆಟಿಕ್ ನಾವು ಏನ್ ಅಪ್ಲೋಡ್ ಮಾಡ್ತೀವಲ್ಲ ಅಲ್ಲಿಂದ ನೀವು ಪಡ್ಕೋಬಹುದು. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಹೇಳಿದೆ ನೋಡ್ರಿ ಸಾಧನ ಕೋರ್ಸ್ದು. ಸೊ ಇಲ್ಲಿ QR ಕೋಡ್ ಇದೆ, ಇದ್ರದ್ದು QR ಕೋಡ್ಲೆ ಜಾಯ್ನ್ ಆಗ್ಬಹುದು. ಸೊ ಸಾಧನ ಕೋರ್ಸ್ ಟಾರ್ಗೆಟ್ ನೇ ಅಬೌವ್ 90% ಇನ್ PCMB, ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್. ಅದು ಆಕ್ಚುಲಿ 16,000 ನ ಈಗ 75% ಆಫ್ಟರ್ದಿಂದ 4000 ಅವೈಲೇಬಲ್ ಇದೆ. ನೀವು ಮತ್ತೆ ನಿಮ್ ಫ್ರೆಂಡ್ಸ್ ನ ಯುಟಿಲೈಸೇಷನ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರಿಗೆ ಯೂಸ್ ಆಗ್ಲಿ. ಸೊ ಈವ್ನಿಂಗ್ ಕ್ಲಾಸ್ ಹೇಳಿದವಲ್ಲ 5:30 ದಿಂದ 8 o'clock. ಸೊ ಆಫ್ಲೈನ್ ಕ್ಲಾಸ್. ಆನ್ಲೈನ್ ಬೇಕ್ರಿ ಸರ್ ಅಂತಂದವರು, ರಿಕಾರ್ಡೆಡ್ ಬೇಕಂದರು ಇಲ್ಲಿ ಸಾಧನ ಕೋರ್ಸಿಗೆ ಜಾಯ್ನ್ ಆಗ್ರಿ. ಇಲ್ಲ ಸರ್ ನಮಗ ಲೈವ್ ಕ್ಲಾಸ್ ಬೇಕ್ರಿ, ಈ ಸದ್ಯ ಹೆಂಗ್ ಹೇಳ್ಕತಿರಲ್ಲ ಈ ತರ ಲೈವ್ ಕ್ಲಾಸ್ ಬೇಕು ಅನ್ನೋರು ಸೊ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ರಿ ಅವರಿಗೆ. ಸೊ ಒಂದು ಲೈವ್ ಕ್ಲಾಸ್ ನ ಅರೇಂಜ್ ಮಾಡಿ ಕೊಟ್ಟಿರ್ತದೆ ಕೋರ್ಸ್. ಓಕೆ, ಲೆಟ್ ಇಸ್ ಗೆಟ್ ಇನ್ ಟು ದ ನೆಕ್ಸ್ಟ್ 4th ಚಾಪ್ಟರ್ ದಟ್ ಇಸ್ ಕನ್ಸರ್ನ್ ಟು ದಿ ವಾಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಚಾಪ್ಟರ್ ಇದು, ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಈಸಿಯಸ್ಟ್ ಚಾಪ್ಟರ್ ಇನ್ ಬಯಾಲಜಿ. ವೇಟೇಜ್ ಜಾಸ್ತಿ ಇದೆ ನೋಡ್ರಿ, 14 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ಈ ಚಾಪ್ಟರ್. ಸೊ ಇದ್ರೊಳಗೆ ಏನು ಓದಲಿಲ್ಲ ಅಂದ್ರೆ ಈ 3 ಕ್ವಶನ್ ಮಾತ್ರ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ. ಸರ್ ಈ 3 ಕ್ವಶನ್ಸ್ ಆನ್ಸರ್ಸ್ ನ ನಮ್ಗೆ ಬೇಕ್ರಿ ಅಂತಂದ್ರೆ ಬರೀ ಪರ್ಟಿಕ್ಯುಲರ್ ಆಗಿ ಇದೇ 3 ಕ್ವಶನ್ಸ್ ಆನ್ಸರ್ಸ್ ಬೇಕಂದ್ರು ಆಲ್ರೆಡಿ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡೈತಿ ನೋಡ್ರಿ. SPC ಆ್ಯಪ್ ಒಳಗಡೆನೂ ಇದಾವ, ಅವೈಲೇಬಲ್ ಇದೆ.
ನೆಕ್ಸ್ಟ್ ಯೂಟ್ಯೂಬ್ದಾಗ ಆಲ್ರೆಡಿ ಇದೇ ಒಂದು 15 ಡೇಸ್ 20 ಡೇಸ್ ಆಗೋ ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಡೈ ಹೈಬ್ರಿಡ್ ಕ್ರಾಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಸಪರೇಟ್ ಆಗಿ ಡಿಸ್ಕಷನ್ ಮಾಡಿದ್ದಿದೆ. ಸೊ ಯಾರಿಗ್ ಬೇಕಲ್ಲ ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಅರ್ಧಂಬರ್ಧ ನೋಡ್ತಾರಲ್ಲ ಅವರಿಗೆ ಏನು ಗೊತ್ತಾಗಂಗಿಲ್ಲ. ಮೋನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ 1 ಜೀನದು, ನೆಕ್ಸ್ಟ್ ಡೈ ಹೈಬ್ರಿಡ್ ಕ್ರಾಸ್ ಅಂದ್ರೆ 2 ಜೀನ್ದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇವ್ ಮೂರರಾಗ ಒಂದ್ ಯಾವ್ದಾದ್ರು ನಿಮ್ಗೆ ನಾಟ್ ಓನ್ಲಿ ಫಾರ್ 2026 ಎಕ್ಸಾಮ್ ಬಟ್ ಆಲ್ಸೋ ಇದು ಎಲ್ ತಕ ಸಿಲೆಬಸ್ ಇರ್ತೈತಿ ನೋಡ್ರಿ. 2036 ತಕ ಸಿಲೆಬಸ್ ಇತ್ತು, ಇನ್ನ 10 ವರ್ಷ ಅಂದ್ರೆ ಇವೇ ಮೂರದ್ರಾಗ ಒಂದು ಅಪಿಯರ್ ಆಗ್ತಾವ ಫಾರ್ ಆಲ್ ದಿ ಎಕ್ಸಾಮ್ಸ್, ನಾಟ್ ಓನ್ಲಿ ಫಾರ್ ಜಸ್ಟ್ 2026 ಎಕ್ಸಾಮ್ಸ್. ಆ ತರ ನೀವು ಪ್ರಿಪೇರ್ ಮಾಡ್ರಿ. ಸೊ ಕೆಲವೊಬ್ರು ಹೆಂಗಂದ್ರೆ ಒಂದ್ ಕ್ವಶನ್ ಓದುದು ಉಳಿದಿದ್ದೇಡ್ ಬಿಟ್ಬಿಡೋದು, ಹಂಗಾದ್ರೆ ಏನು ಕೆಲಸ ಕೊಡಂಗಿಲ್ಲ. ಈ 3 ಕ್ವಶನ್ ಓದಿದ್ದೆ ಆದ್ರೆ ಯಾವ್ದಾದ್ರು ಒಂದು 2026 ಎಲ್ಲ 2 ಎಕ್ಸಾಮ್ಸ್ ಗಳಿಗೆ ಅಪಿಯರ್ ಆಗ್ತದ, ನೋ ಡೌಟ್. ಎಸ್, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಹಿಯರ್, ದಟ್ ಇಸ್ ಸಿಂಡ್ರೋಮ್ಸ್. ಸೈಲೆಂಟ್ ಫೀಚರ್ಸ್ ನ ಕೇಳ್ತಾ ನೋಡ್ರಿ. ಸೈಲೆಂಟ್ ಫೀಚರ್ಸ್ ಆಫ್ ಎದ್ರದ್ದು ಕೇಳ್ಬೋದು, ಡೌನ್ ಸಿಂಡ್ರೋಮ್ ಕೇಳ್ಬೋದು. ನೆಕ್ಸ್ಟ್ ಎದ್ರದ್ದು ಕೇಳ್ಬೋದ್ರಿ ಸರ್ ಟರ್ನರ್ ಸಿಂಡ್ರೋಮ್ ಕೇಳ್ಬೋದು. ನೆಕ್ಸ್ಟ್ ಎದ್ರದ್ದು ಕೇಳ್ಬೋದು ಕ್ಲಿನೆ ಫೆಲ್ಟರ್ ಸಿಂಡ್ರೋಮ್, ಕ್ರೈ ಡ್ಯೂ ಚಾರ್ಟ್ ಸಿಂಡ್ರೋಮ್. ಇಲ್ಲಿ ಬರದೇ ಬಿಟ್ಟೈತೆ. ಈಗ ಇದೇನ್ ಬೂಸ್ಟರ್ ಕ್ಲಾಸ್ ಪ್ಲಾನ್ ಏನಿದೆಯಲ್ಲ, ಸೊ 0 to 70% ಸ್ಕೋರ್ ಮಾಡ್ಕೊಳಕ 0 to 70 ಮಾರ್ಕ್ಸ್ ಇದೇ ತರನೇ ಪ್ಲಾನ್ ಇಟ್ಕೊಂಡೆ. ಅವಾಗ ಏನದಲ್ಲ ಆಫ್ಲೈನ್ ಕ್ಲಾಸ್ ವೆಕೇಶನ್ ಕಲಿಸ್ಕೊಟ್ಟೈತಿ, ರೆಗ್ಯುಲರ್ದು ಮತ್ತ ಈಗೇನು ಜೂನ್ ದಿಂದ ಏನ್ ಕ್ಲಾಸ್ ಕಲಿಸಿತ್ತಲ್ಲ ಇದೇ ತರನೇ ಏನು ಸಿಲೆಬಸ್ ನ ಕವರ್ ಮಾಡಿ ಇದೇ ತರನೇ ಕ್ಲಾಸಸ್ ನ ಕಲಿಸ್ಕೊಟ್ಟಿದೆ. ಅದೇ ಸಾಧನ ಕೋರ್ಸ್ದಾಗ ರಿಕಾರ್ಡೆಡ್ ಮಾಡಿ ಅಪ್ಲೋಡ್ ಮಾಡೈತಿ. ಈಗ ಆಫ್ಲೈನ್ ಬೇಕಂದವ್ರಿಗೆ ಸೊ ಇದೇ ಪ್ಲಾನ್ ಪ್ರಕಾರನ ಹೊಂಟೈತಿ ನೋಡ್ರಿ. ಈಗ ಹೆಂಗ್ ಚಾಪ್ಟರ್ ವೈಸ್ ಇಲ್ಲಿ ಡಿಸ್ಕಷನ್ ಮಾಡಿವಲ್ಲ, ಈ ಕಂಟೆಂಟ್ಸ್ ಉಷ್ಟನ್ನ ಕವರ್ ಮಾಡಿರ್ತದ, ಒಂದು ಸ್ಕಿಪ್ ಮಾಡ್ಲಾರ್ದೆ. ಸೊ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಇದೆ ಏನಪ್ಪಾ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್. ಯಾವ್ದಾದ್ರು ಒಂದನ್ನ 100% 1000%, 10,000% ಫಿಕ್ಸ್ 3 ಮಾರ್ಕ್ಸ್ ಅಪಿಯರ್ ಆಗ್ತೈತಿ. ಅದು ಎದ್ರದ್ದು ಬೀಳ್ಬೋದು ಸರ್, ಹನಿ ಬೀಸ್ ದರೆ ಬೀಳ್ಬೋದು, ಇಲ್ಲ ಬಟರ್ಫ್ಲೈ ದರೆ ಬೀಳ್ಬೋದು, ಇಲ್ಲಾಂದ್ರೆ ಹ್ಯೂಮನ್ ದರೆ ಬೀಳ್ಬೋದು. ಸೊ ಒಟ್ನಲ್ಲಿ ಕ್ಲಾಸ್ನಾಗ ಏನ್ ಕಲ್ಸಿರ್ತೀವಲ್ಲ ಸೊ ಅದರಿಂದ. ಸೊ ಇದು ಎದ್ರದ್ದು ಮೇಲಿಂದ ಕಾನ್ಸೆಪ್ಟ್ ಆದವ್ರಿ ಸರ್ ಇವು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ದಟ್ ಈಸ್ 4th ಚಾಪ್ಟರ್. ಸೊ ಏನು ಓದ್ಲಿಲ್ಲ ಅಂದ್ರೆ ಈ 3 ಅಂತೂ ಕಂಪಲ್ಸರಿ ಓದ್ರಿ. ಈ 3 ಓದಿದ್ದೆ ಆದ್ರೆ ನಿಮ್ಗ 5 ಮಾರ್ಕ್ಸ್ ಫಿಕ್ಸ್ ಸರ್. ನೆಕ್ಸ್ಟ್ ಇದ್ರಾಗ ಇದು ಒಂದು ಓದಿದ್ರ 3 ಮಾರ್ಕ್ಸ್, ಇದು ಒಂದು ಓದಿದ್ರ ಅಂತಂದ್ರೆ ಸೊ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್. ಹೆಚ್ಚಾಗಿ 2 ಮಾರ್ಕ್ಸ್ಗೆ ಕೇಳ್ತಾನ, ಇಲ್ಲ 3 ಮಾರ್ಕ್ಸ್ಗೆ. ಸೊ ಆರಾಮ್ಸೆ ಇಲ್ಲಿ 10 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಕ ನೋ ಡೌಟ್. ಸೊ ಯಾವುದೇ ತೊಂದರೆ ಇಲ್ಲಾರ್ದೆ ಔಟ್ ಆಫ್ 14 ಸೊ 10 ಯು ಕ್ಯಾನ್ ಸ್ಕೋರ್. ಎಲ್ಲಾನು ಒಂದೇ ಚಾಪ್ಟರ್ ದನ್ವೇ ನೀ ಎಲ್ಲಾನು ಕಂಪ್ಲೀಟ್ ಆನ್ಸರ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಯಾವ್ದು ಕ್ವಶನ್ ಯಾವ ಚಾಪ್ಟರ್ ದಿಂದ ಚೂಸ್ ಮಾಡ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಎಷ್ಟು ಕರೆಕ್ಟ್ ಆಗಿ ಬರೋದು ನೀ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಬರ್ದಿರ್ತಿ ಅನ್ನೋದು ಮ್ಯಾಟರ್ ಆಗ್ತೈತಿ. ಸೊ ಯಾವ್ದಾದ್ರು ಚಾಪ್ಟರ್ ನ ಚೂಸ್ ಮಾಡ್ಕೊಳ್ರಿ, ಯಾಕಂದ್ರೆ ಎಕ್ಸಾಮ್ ಇರೋದು ಸೊ ಇಲ್ಲಿ ನೀವು ಬರೆಯೋದು 70 ಮಾರ್ಕ್ಸ್ಗೆ. ಎಕ್ಸಾಮ್ ಕ್ವಶನ್ ಪೇಪರ್ ಇರೋದು ನಿಯರ್ಲಿ ಎಷ್ಟಪ್ಪ ಅಂದ್ರೆ 100 ಸನಿಪ್ ಕ್ವಶನ್ ಪೇಪರ್ ಇದಿರುತ್ತೆ. ಸೊ 115 ಮಾರ್ಕ್ಸ್ ಏನ್ ಹೇಳಿದವಲ್ಲ ಟೋಟಲ್ ಸಿಲೆಬಸ್, ಅದ್ರೊಳಗಡೆ ನಿಯರ್ಲಿ 100 ಮಾರ್ಕ್ಸ್ ದಷ್ಟು ನಿಮ್ಗೆ ಸಫಿಸಿಯಂಟ್ ಚಾಯ್ಸ್ ಇದ್ದಿತ್ತು. ಸೊ ಆ ಚಾಯ್ಸ್ ದೊಳಗಡೆ ಇಂಥ ಚಾಪ್ಟರ್ಸ್ ಗಳನ್ನ ಇಂಥ ಕಾನ್ಸೆಪ್ಟ್ ನ ಚಾಯ್ಸ್ ಆಗಿ ತಗೊಳಕ್ ಹೋಗ್ಬೇಡ. ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈ ಮೂರದ್ರಾಗ ಒಂದಂತೂ ಫಿಕ್ಸ್ ಬೀಳ್ತೈತಿ. ಅದೇ ತರನೇ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಮತ್ತೆ ಮೆಮರರಿ ಗ್ಲ್ಯಾಂಡ್, ನೆಕ್ಸ್ಟ್ ಸರ್ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್. ಅಲ್ಲಿ ಯಾವುದೇ ಕಾರಣಕ್ಕೂ ಚಾಯ್ಸ್ ತಗೊಳಕ್ ಹೋಗ್ಬೇಡ್ರಿ, ಆಸ್ ಇಟ್ ಇಸ್ ಅವೇ ಬರೀರಿ. ನೆಕ್ಸ್ಟ್ ಔಟ್ ಬ್ರೀಡಿಂಗ್ ಡಿವೈಸಸ್, ಎಂಬ್ರಿಯೋ ಶಾಖದ ಡಯಾಗ್ರಾಮ್, ಅಲ್ಲೇ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಅವೆರಡರಾಗ ಒಂದು ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಅಂತಲ್ಲಿ ಚಾಯ್ಸ್ ತಗೊಳಕ್ ಹೋಗ್ಬೇಡ್ರಿ. ಸೊ ಈ ತರ ನೀವು ಪ್ಲಾನ್ಲೇ ಓದಿದ್ದಾದ್ರೆ ನೀವು ಆರಾಮ್ಸೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳ್ಕ ಬೆಸ್ಟ್ ಹೆಲ್ಪ್ಫುಲ್ ಆಗ್ತೈತೆ ನೋಡಿ. ನೆಕ್ಸ್ಟ್ ಗೆಟ್ ಇನ್ ಟು ದ ಅನದರ್ ಚಾಪ್ಟರ್, ದಟ್ ಇಸ್ 5th ಚಾಪ್ಟರ್, ದಟ್ ಇಸ್ ಕನ್ಸರ್ನ್ ಟು ದಿ ವಾಟ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇದು ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ. ಇದನ್ನು ಅಗೇನ್ ಟಾರ್ಗೆಟ್ ಎಷ್ಟು ಇದೆ ಸರ್ ಅಂತಂದ್ರೆ 14 ಮಾರ್ಕ್ಸ್ ದಷ್ಟು ವೇಟೇಜ್. ಇಡೀ ಚಾಪ್ಟರ್ ಓದೋರು ಓದ್ರಿ, ಓದ್ಲಿಕ್ಕೆ ಏನ್ ಬೇಡ ಅನ್ನಲ್ಲ. ಒಲ್ಲ ಅನ್ನೋರು ಮಿನಿಮಮ್ ಇದು ಒಂದು ಕ್ವಶನ್ ಕಂಪಲ್ಸರಿ ಓದ್ರಿ. ಎಷ್ಟು ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ ಸರ್? 5 ಮಾರ್ಕ್ಸಿಗೆ. ಸರ್ ಯಾವ್ದ್ರಿ ಅದು ಅಂತಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಎವರ್ ಗ್ರೀನ್ ಕ್ವಶನ್ ನೋಡ್ರಿ ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಸೊ ಫಾರ್ ಆಲ್ ಎಕ್ಸಾಮ್ಸ್ ಎಲ್ ತಕ್ಕ ಸಿಲೆಬಸ್ ಇರುತ್ತೆ ಅಲ್ಲಿ ತಕ್ಕ ಈ ಕ್ವಶನ್ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಜೊತೆಗೆ ಸೈಲೆಂಟ್ ಫೀಚರ್ಸ್ ನೇ 5 ಮಾರ್ಕ್ಸಿಗೆ ಕೇಳ್ಬೋದು, ಒಂದೊಂದ್ಸಲ ಗೋಲ್ಸ್ ನ ಸಪರೇಟ್ ಆಗಿ 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಇದು ಪಾಸಿಂಗ್ ಪ್ಯಾಕೇಜ್ ದಂದನು ರೆಫರ್ ಮಾಡ್ಕೊರಿ. ಇವನ್ ಕ್ಲಾಸ್ ಏನ್ ಕಲ್ಸಿದೀವಲ್ಲ ಅದನ್ನ ರೆಫರ್ ಮಾಡ್ಕೊರಿ. ಸೊ ದಟ್ ಯು ವಿಲ್ ಗೆಟ್ ದಟ್. ಅದ್ರ ಜೊತೆಗೆ ಇದೊಂದು ಓದ್ರಿ, ಯಾವ್ದಪ್ಪ ಅಂದ್ರೆ ಜೆನೆಟಿಕ್ ಕೋಡ್ದು ಫೀಚರ್ಸ್. ಇದನ್ನು 5 ಮಾರ್ಕ್ಸ್ ಕ್ವಶನ್. ಸೊ ಒಂದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಓದ್ರಿ, ನೆಕ್ಸ್ಟ್ ಜೆನೆಟಿಕ್ ಕೋಡ್ಸ್, ಓಕೆ ಜೆನೆಟಿಕ್ ಕೋಡ್ದು ಫೀಚರ್ಸ್ ಓದ್ರಿ. ಸೊ ಇದು 5 ಮಾರ್ಕ್ಸಿಗೆ, ಇದು 5 ಮಾರ್ಕ್ಸಿಗೆ. ಎರಡರಾಗ ಒಂದು ಇಲ್ಲ ಎರಡೂನು ಕೇಳ್ಬೋದು, ಹೆಚ್ಚಾಗಿ ಎರಡರಾಗ ಒಂದು ಬರ್ತೈತಿ. ಸೊ ಅದು ಆದ ಬರಕ ನೆಕ್ಸ್ಟ್ ಅಪ್ಪ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಸ್ಟ್ರಕ್ಚರ್, ಅದು ಪಾಸಿಂಗ್ ಪ್ಯಾಕೇಜ್ ದಂದರೆ ಓದ್ರಿ, ಕ್ಲಾಸ್ ನೋಟ್ಸ್ ದಂದರೆ ರೆಫರ್ ಮಾಡ್ರಿ. ನೆಕ್ಸ್ಟ್ ಜೆನೆಟಿಕ್ ಮೆಟೀರಿಯಲ್ಸ್ DNA RNA. ಓಕೆ ವಾಟ್ ಆರ್ ದೇ ಫೀಚರ್ಸ್? ಸೊ ಟು ಕನ್ಸಿಡರ್ DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್, ವಾಟ್ ಆರ್ ದ ಕ್ರೈಟೇರಿಯಾ ಅಂತ ಹೇಳಿ ಕೇಳ್ಬೋದು. ಇಲ್ಲ ಡಿಫ್ರೆನ್ಸಸ್ ಬಿಟ್ವೀನ್ RNA DNA ಕೇಳ್ಬೋದು. ಇಲ್ಲಾಂದ್ರೆ
DNA ಇಸ್ ಬೆಟರ್ ಜೆನೆಟಿಕ್ ಮೆಟೀರಿಯಲ್ ದ್ಯಾನ್ RNA ಅಂತೇಳಿ ಹಿಂಗೆ ಯಾವ್ದಾದ್ರು ಒಂದ್ ಕ್ವಶನ್ ಕೇಳಿರ್ತಾನ. ಸೊ ಅದಕ್ಕೆ ಈ ಕ್ವಶನ್ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾನ. ನೆಕ್ಸ್ಟ್ ಡಯಾಗ್ರಾಮ್ ಆಫ್ ಯಾವ್ದ್ರಿ ಸರ್ ಅಂತಂದ್ರೆ ನ್ಯೂಕ್ಲಿಯೋಸೋಮ್. ಇದು 2 ಮಾರ್ಕ್ಸಿಗೆನು ನಿಮ್ಮ ಇಲ್ಲಿ ಬಿಜಾಪುರ ಡಿಸ್ಟಿಕ್ ಮಿಡ್ ಟರ್ಮ್ಗೂ ಇದು ಕೇಳಿದ್ರೆ ನೋಡ್ರಿ ಮತ್ತೊಮ್ಮೆ. ಸೊ ನಿಮ್ ಮೇನ್ ಎಕ್ಸಾಮಿಗೆ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದ್ರಾಗ ಕಂಪ್ಲೀಟ್ ಆಗಿ ಓದ್ರಿ. ಇಲ್ಲ ಅನ್ನೋರು ಮಿನಿಮಮ್ ಎಷ್ಟು ಇದ್ರಾಗೂ ಇನ್ನು ಫಿಲ್ಟರ್ ಮಾಡ್ತಿದಾರೆ ಅಂದ್ರೆ ಇದೊಂದು ಕ್ವಶನ್ ಲಾಸ್ಟ್ಗೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ದಿಸ್ ಒನ್. ಈ 3 ಕಂಪಲ್ಸರಿ ಓದ್ರಿ. ಸೊ ಇದ್ರಾಗ 5 ಮಾರ್ಕ್ಸ್ ಬಂತು, ಇಲ್ಲೊಂದ್ 3 ಮಾರ್ಕ್ಸ್ ಬಂತಂದ್ರೆ 8 ಮಾರ್ಕ್ಸ್ ಆರಾಮ್ಸೆ ನೀವು 8 ಮಾರ್ಕ್ಸ್ ನ ಸ್ಕೋರ್ ಮಾಡ್ಲಿಕ್ಕೆ ಬೆಸ್ಟ್ ಆಗ್ತದೆ. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಲೈವ್ ದಾಗಿದ್ದವರು ಎಲ್ಲ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿ ಬರ್ತಾ ಇದೆನಾ? ಎಸ್ ಅಂತೇಳಿ ಒಂದು ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಫರ್ದರ್ ನೆಕ್ಸ್ಟ್ ಚಾಪ್ಟರ್. ಎಸ್, ನೆಕ್ಸ್ಟ್ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂತಂದ್ರೆ ಇದು ಒಂದು ಲೈಕ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಎಸ್, ಎವಲ್ಯೂಷನ್ ಹೋಗೋಣ ಅಂತೆ. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಎಸ್, ಲೆಟ್ಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ ಎವಲ್ಯೂಷನ್. ಸೊ ಎವಲ್ಯೂಷನ್ ಚಾಪ್ಟರ್ ಒಳಗಡೆ ಏನೇನು ಓದ್ಬೇಕಪ್ಪ ಅಂತಂದ್ರೆ, ಸೊ ಇಲ್ಲ 100% ಫಿಕ್ಸ್ ಕಾನ್ಸೆಪ್ಟ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದಕ್ಕೆ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ ನೋಡಿ, ಅಷ್ಟು ಇಂಪಾರ್ಟೆಂಟ್ ಇದೆ. ಯಾವ್ದ್ರಿ ಸರ್ ಅಂತ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್, ಸೊ ನೆಕ್ಸ್ಟ್ ಕ್ವಶನ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದಟ್ ಎನಾಲಾಗಸ್ ಹೋಮೋಲಾಗಸ್. ಸೊ ಈಗ ಹೆಂಗ್ ಪ್ಲಾನ್ ಹಾಕೈತಿ ನೋಡ್ರಿ ಬೂಸ್ಟರ್ ಕ್ಲಾಸ್ ಪ್ಲಾನ್, ಇದೇ ತರನೇ ಈಗ ಆಫ್ಲೈನ್ ಕ್ಲಾಸಿಗೆ ಕಲಿಸ್ಕೊಡ್ತೈತಿ, ಆನ್ಲೈನ್ ಕ್ಲಾಸ್ನಾಗೂ ಕವರ್ ಮಾಡೈತಿ. ಸೊ ನೀವು ಆನ್ಲೈನ್ ಅನ್ನೋರು ಆನ್ಲೈನ್ ನ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಆಫ್ಲೈನ್ ಅನ್ನೋರು ಮಾರ್ನಿಂಗ್ ಆಗೋರು ಮಾರ್ನಿಂಗ್ ಬರ್ರಿ, ಈವ್ನಿಂಗ್ ಅನ್ನೋರು ಈವ್ನಿಂಗ್. ಮಾರ್ನಿಂಗ್ 6 to 8 o'clock, ಈವ್ನಿಂಗ್ 5:30 to 8 o'clock. ಓಕೆ, ಸೊ ಮಾರ್ನಿಂಗ್ ಬ್ಯಾಚಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 100% ಫಿಕ್ಸ್ ಕ್ವಶನ್ಸ್ ಡಿಸ್ಕಷನ್ ಜೊತೆಗೆ ಏನ್ ಮಾಡ್ತದ ವರ್ಕ್ ಶೀಟ್ ನ ಪ್ರಾಕ್ಟೀಸ್ ಮಾಡಿಸಿರ್ತದೆ. ಈವ್ನಿಂಗ್ ಬ್ಯಾಚಿಗೆ ಆದ್ರೆ ಕಂಪ್ಲೀಟ್ ಇವೆಲ್ಲ ಕಾನ್ಸೆಪ್ಟ್ ನ ಕವರ್ ಮಾಡೋದ್ರ ಜೊತೆಗೆ ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಸೊ ಬೇಸಿಕ್ ಲಿಂಕೇಜ್ ಇದ್ದಿದ್ದನ್ನ ಕಾನ್ಸೆಪ್ಟ್ಸ್ ಗಳನ್ನ ಕವರ್ ಮಾಡಿ ಕೊಟ್ಟಿರ್ತದೆ. ಯಾಕಂದ್ರೆ ಮಾರ್ನಿಂಗ್ 1 hour 50 minutes ತಗೋತದೆ, ಈವ್ನಿಂಗ್ 2 hour 30 minutes ತಗೊಂಡಿರ್ತದೆ. ಸೊ ಅದಕ್ಕಲ್ಲಿ ಸ್ವಲ್ಪ ಹೆಚ್ಚಿಂದ ಕವರ್ ಮಾಡಿ ಕೊಟ್ಟಿರ್ತದೆ. ಸಾಯಂಕಾಲ ಬ್ಯಾಚಿಗೆ ನಿಮ್ಗೆ ಕನ್ವೀನಿಯಂಟ್ ಯಾವ್ದಲ್ಲ ಆ ಬ್ಯಾಚಿಗೆ ನಾ ಜಾಯ್ನ್ ಆಗ್ಬೋದು. ಸೊ ಮಾರ್ನಿಂಗ್ ಕ್ಲಾಸ್ 20th of November ಹಿಡಿದು ಸ್ಟಾರ್ಟ್ ಆಗ್ತಾವ. ಓಕೆ, ಡೆಮೋ ಕ್ಲಾಸಿಗೆ ಬೇಕಂದರು ಸೊ ನಾಳೆ ಇವತ್ತು ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವ. ಸೊ 6 to 7:50 ತನಕ ನೀವು ಡೆಮೋ ಕ್ಲಾಸ್ ನ ಅಟೆಂಡ್ ಆಗ್ರಿ. ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಸಾಯಂಕಾಲದ ಈಗ ಆಲ್ರೆಡಿ ರಿಯಲ್ ಸಿಲೆಬಸ್ ನ ಸ್ಟಾರ್ಟ್ ಆಗಿದೆ. ಡೆಮೋ ಬೇಕಂದ್ರೆ ಅದೇ ರಿಯಲ್ ಕ್ಲಾಸಸ್ ಕುತ್ಕೋರಿ. ನಿಮ್ಗೆ ಬೆಸ್ಟ್ ಅನ್ಸ್ತಿತ್ತು, ತಿಳಿತಿತ್ತು, ಹೆಲ್ಪ್ಫುಲ್ ಅನ್ಸ್ತಿತ್ತು ಅಂದ್ರೆ ಅಡ್ಮಿಷನ್ ತಗೊಂಡು ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಸ್ಟಡಿ ಮಾಡ್ರಿ, ಎನಾಲಾಗಸ್ ಹೋಮೋಲಾಗಸ್. ಸೊ ಕನ್ಸರ್ನ್ ಟು ದಿ ಒಮ್ಮೊಮ್ಮೆ ಏನ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾನಂದ್ರೆ ಎನಿಮಲ್ಸ್ ಅಂತ ಹೇಳ್ತಾನ, ಒಮ್ಮೊಮ್ಮೆ ಪ್ಲಾಂಟ್ ಅಂತ ಹೇಳ್ತಾನ, ಒಮ್ಮೊಮ್ಮೆ ಏನು ಹೇಳಿಲ್ಲ ಅಂದ್ರೆ ನೀವು ಎನಿಮಲ್ಸ್ ದಾಗ ಆದ್ರೂ ಕೊಡ್ಬೋದು, ಪ್ಲಾಂಟ್ಸ್ ದಾಗ ಆದ್ರೂ ಕೊಡ್ಬೋದು. ಪರ್ಟಿಕ್ಯುಲರ್ ಆಗಿ ಕೊಟ್ಟಾಗ ಎನಿಮಲ್ಸ್ ಕೊಟ್ರೆ ಎನಿಮಲ್ಸ್, ಪ್ಲಾಂಟ್ಸ್ ಕೊಟ್ರೆ ಪ್ಲಾಂಟ್ಸ್ ಯು ಹ್ಯಾವ್ ಟು ಸ್ಪೆಸಿಫೈ ಪರ್ಟಿಕ್ಯುಲರ್ ಆಗಿ. ಅದ್ರ ಜೊತೆಗೆ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದು KS ಎಕ್ಸಾಮ್ ಇದ್ರ ಮೇಲೆ ಅಪಿಯರ್ ಆಗ್ಯದ ನೋಡ್ರಿ. ಯಾವ್ದ್ರಿ ಸರ್ ಅಂತಂದ್ರೆ ಇದು ಜೆನೆಟಿಕ್ ಇಕ್ಲಿಬ್ರಿಯಮ್ದು ಫ್ಯಾಕ್ಟರ್ಸ್ಗಳು. ಓಕೆ, ಫ್ಯಾಕ್ಟರ್ಸ್ ಸೊ ಅಫೆಕ್ಟಿಂಗ್ ದಿ ಜೆನೆಟಿಕ್ ಇಕ್ಲಿಬ್ರಿಯಮ್ದು. ಸೊ ಇದು KS ಕ್ವಶನ್ ಆಗಿದೆ ನೋಡ್ರಿ 2025 ಒಳಗಡೆ ಏನು 24 KS ಎಕ್ಸಾಮ್ ಆಗಿದಲ್ಲ ಅದ್ರಾಗೂ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ನಿಮ್ಗೆ 2 ಮಾರ್ಕ್ಸಿಗೆ ಇಲ್ಲಾಂದ್ರೆ 3 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಡಿ-ವಿನ್ಬರ್ಗ್ಸ್ ಪ್ರಿನ್ಸಿಪಲ್ ಫಾರ್ ಜೆನೆಟಿಕ್ ಇಕ್ಲಿಬ್ರಿಯಮ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ವಾಟ್ ಜೆನೆಟಿಕ್ ಇಕ್ಲಿಬ್ರಿಯಮ್. ಸೊ ಇದು ಎಷ್ಟು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆಂಟ್ ಇದೆಲ್ಲ ಅದರಷ್ಟೇ ಇದನ್ನು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಸೊ ಅಪಾರ್ಟ್ ಫ್ರಮ್ ಆಲ್ ದಿ ಅಬೋ ಕಾನ್ಸೆಪ್ಟ್ ಇನ್ನೊಂದು ಏನ್ ಕಾನ್ಸೆಪ್ಟ್ ನ ಓದ್ರಿ ಅಂತಂದ್ರೆ ದಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್. ಇದು 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು, ಇಲ್ಲಾಂದ್ರೆ 5 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಅಡಾಪ್ಟಿವ್ ರೇಡಿಯೇಷನ್ ರೈಟ್, ಶಾರ್ಟ್ ನೋಟ್ ಆನ ಅಡಾಪ್ಟಿವ್ ರೇಡಿಯೇಷನ್ ಅಂತೇಳಿ. ಸೊ 3 ಮಾರ್ಕ್ಸಿಗೆ ಇಲ್ಲಾಂದ್ರೆ 5 ಮಾರ್ಕ್ಸ್ ಇಂದ ಕ್ವಶನ್ ಆಗ್ತೈತಿ. ಸೊ ಈ ಕಡೆ ಎಲ್ಲಾನು ಅಲ್ಲಿ ಮಾರ್ಕ್ಸ್ ನ ಮೆನ್ಷನ್ ಮಾಡಿದ್ದಾದ್ರೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ 3 ಮಾರ್ಕ್ಸ್ ಇಲ್ಲಾಂದ್ರೆ 5 ಮಾರ್ಕ್ಸ್. ನೆಕ್ಸ್ಟ್ ಸರ್ತ ಹೋಮೋಲಾಗಸ್ ಎನಾಲಾಗಸ್ 2 ಮಾರ್ಕ್ಸಿಗೆ ಅದು ಕೇಳ್ಬೋದು. ನೆಕ್ಸ್ಟ್ ಸರ್ತ ಅಂದ್ರೆ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್. ಸೊ ಡೆಫಿನಿಷನ್ ಅದ ಸ್ಟೇಟ್ಮೆಂಟ್ ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಜೆನೆಟಿಕ್ ಇಕ್ಲಿಬ್ರಿಯಮ್ ಇದು 3 ಮಾರ್ಕ್ಸಿಗೆ ಅದು ಕೇಳ್ತಾನೆ. ನೆಕ್ಸ್ಟ್ ಕನ್ವರ್ಜೆಂಟ್ ಡೈವರ್ಜೆಂಟ್ ಇದು 2 ಮಾರ್ಕ್ಸಿಗೆ ಅದು ಕೇಳ್ತಾನೆ. ನೆಕ್ಸ್ಟ್ ಸರ್ತ ಅಡಾಪ್ಟಿವ್ ರೇಡಿಯೇಷನ್ ಸೊ 3 ಮಾರ್ಕ್ಸ್ ಆರಲ್ಸ್ 5 ಮಾರ್ಕ್ಸಿಗೆ ಕ್ವಶನ್ ಆಗ್ತದೆ ನೋಡ್ರಿ. ರೈಟ್, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ದಟ್ ಈಸ್ 7th ಚಾಪ್ಟರ್. ಸೊ ಬಿಫೋರ್ ಪ್ರೊಸೀಡಿಂಗ್ ಆಲ್ರೆಡಿ ಹೇಳಿದ್ದೇವೆ ನೋಡ್ರಿ ಇದು. ಸೊ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್, ಈವ್ನಿಂಗ್ ಅನ್ನೋರು ಈವ್ನಿಂಗ್, ಸೊ ಆಫ್ಲೈನ್ ಅನ್ನೋರು ಆಫ್ಲೈನ್, ಆನ್ಲೈನ್ ಅನ್ನೋರು ಆನ್ಲೈನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ವಾಟ್ಸ್ಆಪ್ ಟು ದಿ ಕೋಚಿಂಗ್ ನಂಬರ್ ಅಂಡ್ ಕಾಂಟ್ಯಾಕ್ಟ್ to the any one of the coaching number so for the more information. Right,
ಸೊ ಇಲ್ಲಿ ಸಾಧನ ಕೋರ್ಸ್ ಹೇಳಿದೇವಲ್ಲ, ಅಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. 75% ಆಫ್ ದಿಂದ ಜಸ್ಟ್ ಎಟ್ ಎಷ್ಟಕ್ಕೆ ಸಿಗ್ತೈತಿ ಸರ್? 4000 ಒಳಗಡೆ ಸಿಗ್ತೈತಿ. ಅದ್ರದ್ದು ಇದ್ದಿದ್ದು ಗೋಲ್ಡನ್ ಆಪರ್ಚುನಿಟಿನ ಯುಟಿಲೈಸೇಷನ್ ತಗೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ 7th ಚಾಪ್ಟರ್. ಇದು ಜಸ್ಟ್ ನಿಮ್ಗ 13 ಮಾರ್ಕ್ಸ್ ಅಂತೇಳಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಡೋಂಟ್ ಸ್ಟಡಿ ದಿಸ್ ಒನ್. ದಿಸ್ ಯು ಹ್ಯಾವ್ ಟು ಸ್ಟಡಿ ಫಾರ್ ಯುವರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಂತ ಹೇಳಿದೆ. ನಿಮ್ ಡೇ ಟು ಡೇ ಲೈಫಿಗೆ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಯಾವ್ಯಾವ ಡಿಸೀಸಸ್ ನ ಯಾವ ಸಿಂಪ್ಟಮ್ಸ್ ಇದ್ದಿರ್ತಾವ ಮತ್ತ ಅದನ್ನ ಹೆಂಗ ಬರ್ತೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಕಾನ್ಸೆಪ್ಟ್ ನ ಕನ್ಸಿಡರೇಷನ್ ಮಾಡೈತಿ. ಬಟ್ ಇದೊಂದು ಚಾಪ್ಟರ್ ಪೂರ್ತಿ ಲೈನ್ ಟು ಲೈನ್ NCERT ಬುಕ್ ತಾಗ ಏನ್ ಕೊಟ್ಟಿದಾರಲ್ಲ ಅದನ್ನ ಓದಿದ್ರೆ ಬಹಳ ಬೆಸ್ಟ್. ಇಲ್ಲ ಸರ್ ನಮ್ಗೆ ಅಷ್ಟೆಲ್ಲ ಓದೋದು ಆಗ್ಲಾರ್ದಕ್ಕೆ ಸೊ ಇವಾಗ ನಾವು ಕ್ಲಾಸಸ್ ನ ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅನ್ನೋರು, ಸೊ ಅಟ್ ಲೀಸ್ಟ್ ಇಷ್ಟರೇ ನೀವು ಕಂಪಲ್ಸರಿ ಸ್ಟಡಿ ಮಾಡ್ರಿ. ದಟ್ ಈಸ್ ಡಯಾಗ್ರಾಮ್ ಆಫ್ ಆಂಟಿಬಾಡಿ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ ಡಯಾಗ್ರಾಮ್. ನೆಕ್ಸ್ಟ್ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್. ಯಾವ್ದಾದ್ರು 5 ಮಾರ್ಕ್ಸ್ ಕೇಳ್ತಾನ ನೋಡ್ರಿ. ಡಿಸೀಸಸ್ ಕೊಟ್ಟು ಪ್ಯಾಥೋಜನ್ ಸರಿ ಕೇಳ್ತಾನೆ, ಇಲ್ಲ ಪ್ಯಾಥೋಜನ್ ಸರಿ ಕೊಟ್ಟು ಯಾವ ಡಿಸೀಸಸ್ ನ ಕಾಸ್ ಮಾಡ್ತೈತಿ ಅಂತೇಳಿ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಪ್ರತಿ ವರ್ಷ ಈ ಕ್ವಶನ್ ರಿಪೀಟ್ ಆಗ್ತಾವ. ಸೊ ಒಂದೊಂದ್ಸಲ ಏನು ಡಿಸೀಸಸ್ ನೇಮ್ ಕೊಟ್ಟು ವಾಟ್ ಆರ್ ದಿ ಪ್ಯಾಥೋಜನ್ಸ್ ಅಂತ ಕೇಳ್ತಾನೆ. ಒಮ್ಮೊಮ್ಮೇನು ಪ್ಯಾಥೋಜನ್ಸ್ ನ ಕೊಟ್ಟು ಡಿಸೀಸಸ್ ನ ಮೆನ್ಷನ್ ಮಾಡ್ರಿ ಅಂತ ಹೇಳಿ ಕೇಳಿರ್ತಾನ. ಫಾರ್ ಎಕ್ಸಾಂಪಲ್ ಯಾವುದು ರಿನೋ ವೈರಸ್ ಅಂತ ಹೇಳ್ಕೊಟ್ಟನಂದ್ರ ಯಾವ ಡಿಸೀಸ್ ಕಾಸ್ ಮಾಡ್ತೈತಿ, ಇಲ್ಲಾಂದ್ರ ಕಾಮನ್ ಕೋಲ್ಡ್ ಅಂತ ಹೇಳ್ಕೊಟ್ಟು ಸೊ ಯಾವ್ದು ಪ್ಯಾಥೋಜನ್ ಬರ್ತೈತಿ. ಹಿಂಗ ಉಲ್ಟಾ ಪಲ್ಟಾ ಎರಡು ತರದ ವೇದೊಳಗೆ ನೀವು ಅದ್ರ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ವಿ ನೋಡ್ರಿ. ಡಿಟೇಲ್ ಆಗಿ ಟೇಬಲ್ ನೇ ಕೊಟ್ಟಿದ್ವಿ. ಸೊ ಡಿಸೀಸಸ್ ಮತ್ತೆ ಪ್ಯಾಥೋಜನ್ಸ್ ಅಂಡ್ ಡಿಸೀಸಸ್ ಎರಡು ನೀವು ಸ್ಟಡಿ ಮಾಡಿದ್ರೆ ಪಕ್ಕ 5 ಮಾರ್ಕ್ಸ್ ಫಿಕ್ಸ್. ಓಕೆ, ಇದ್ರಲ್ಲೇ ಇದು ಆಂಟಿಬಾಡಿ ಡಯಾಗ್ರಾಮ್ ಅಂತ 2 ಮಾರ್ಕ್ಸ್ ಫಿಕ್ಸ್. ಡಯಾಗ್ರಾಮ್ ಅಪ್ಪ ಆಂಟಿಬಾಡೀಸ್. ಸೊ ಡಯಾಗ್ರಾಮ್ ಸ್ಟ್ರಕ್ಚರ್. ನೆಕ್ಸ್ಟ್ ಆಲ್ಕೋಹಾಲ್ಸ್ ಡ್ರಗ್ಸ್ ಅಬ್ಯೂಸ್ ಮೇಲೆ ಶಾರ್ಟ್ ನೋಟ್ ಬರೀರಿ ಅಂತ ಹೇಳಿ ಕೇಳ್ತಾನ 5 ಮಾರ್ಕ್ಸ್ಗೆ, ಇಲ್ಲ 3 ಮಾರ್ಕ್ಸ್ಗೆ. ನೆಕ್ಸ್ಟ್ HIV ಕ್ಯಾನ್ಸರ್. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ಬೋದು, ಇಲ್ಲಾಂದ್ರೆ HIV ಅದರದ್ದು ಸಿಂಪ್ಟಮ್ಸ್ ಕೇಳ್ಬೋದು. ಒಟ್ನಲ್ಲಿ ಇದು HIV ಮತ್ತೆ ಕ್ಯಾನ್ಸರ್ಸ್ ಮೇಲೆ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಜೊತೆಗೆ ಇಮ್ಯುನಿಟಿ. ಸೊ ಇಮ್ಯುನಿಟಿ ಮೇಲೆ ಸೊ ಅಕ್ವೈರ್ಡ್ ಇಮ್ಯುನಿಟಿ ಆಗಿರ್ಬೋದು, ಇನ್ನೇಟ್ ಇಮ್ಯುನಿಟಿ ಆಗಿರ್ಬೋದು, ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಅವರ ಡಿಫರೆನ್ಸಸ್. ಒಟ್ಟಿನಲ್ಲಿ ಇಮ್ಯುನಿಟಿ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಪಕ್ಕ ಇರ್ತೈತೆ. ಅದರ ಜೊತೆಗೆ ರಿಟ್ರೋ ವೈರಸ್. ಸೊ ಡಯಾಗ್ರಾಮ್ ರೆಪ್ಲಿಕೇಶನ್ ಆಫ್ ರಿಟ್ರೋ ವೈರಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. 3 ಮಾರ್ಕ್ಸ್ಗೆ, ಇಲ್ಲಾಂದ್ರೆ 5 ಮಾರ್ಕ್ಸ್ಗೆ. ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದೀವಲ್ಲ ಮಿನಿಮಮ್ ಇಷ್ಟರ ಈ ಚಾಪ್ಟರ್ ದಾಗ ಓದಲೇಬೇಕು. ನನ್ನ ಸಜೆಷನ್ ಬೆಸ್ಟ್ ಯು ಹ್ಯಾವ್ ಟು ರೀಡ್ ದಟ್ ಕಂಪ್ಲೀಟ್ ಚಾಪ್ಟರ್ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್. ಸೊ ಯಾರು ಮೆಡಿಕಲ್ ಲೈನಿಗೆ ಹೋಗ್ಬೇಕಂತಿರಲ್ಲ ಸೊ ಅವ್ರಿಗೆ ಈ ಚಾಪ್ಟರ್ ನ ಮೋಸ್ಟ್ ಹೆಲ್ಪ್ಫುಲ್ ಆಗ್ತೈತಿ. ಇಲ್ಲ ಸರ್ ನಾವು ಡೇ ಟು ಡೇ ಲೈಫಿಗೂ ಅಂತೂ ಮೋಸ್ಟ್ ಎವರ್ ಗ್ರೀನ್ ಇಂಪಾರ್ಟೆಂಟ್ ದಿಸ್ ಚಾಪ್ಟರ್. ಎಕ್ಸಾಮಿನೇಷನ್ ಸ್ಕೋರಿಗೆ ಅಟ್ ಲೀಸ್ಟ್ ಇಷ್ಟರೇ ಓದ್ರಿ. ಒಂದು ಆಂಟಿಬಾಡಿ ಸ್ಟ್ರಕ್ಚರ್, ನೆಕ್ಸ್ಟ್ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್, ನೆಕ್ಸ್ಟ್ ಆಲ್ಕೋಹಾಲ್ಸ್ ಅಬ್ಯೂಸ್ ಆಸ್ ವೆಲ್ ಆಸ್ ಡ್ರಗ್ಸ್ ಅಬ್ಯೂಸ್, HIV ಮತ್ತೆ ಕ್ಯಾನ್ಸರ್ಸ್ ಬಗ್ಗೆ, ನೆಕ್ಸ್ಟ್ ಸತ ಇಮ್ಯುನಿಟಿ ಬಗ್ಗೆ, ನೆಕ್ಸ್ಟ್ ರಿಟ್ರೋ ವೈರಸ್ ರೆಪ್ಲಿಕೇಶನ್ ಡಯಾಗ್ರಾಮ್. ಇಷ್ಟರೇ ಮಿನಿಮಮ್ ಓದ್ರೆ ಆರಾಮ್ಸೆ ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ನ ಆಗ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ದಟ್ ಈಸ್ 8th ಚಾಪ್ಟರ್. ಸೊ ಇದಂತೂ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇದ್ರದ್ದು ಕಂಪ್ಲೀಟ್ ನಾವು ಒಂದೇ ಕ್ಲಾಸ್ನಾಗನ ಹೋದ್ ವರ್ಷದ್ದು ಕವರ್ ಮಾಡಿದ್ವಿ ನೋಡ್ರಿ ಮಾರ್ಚ್ ಎಕ್ಸಾಮ್ಕ. ಸೊ ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊರಿ. ಒಂದು ಡೆಮೋ ಕ್ಲಾಸ್ ವಿಡಿಯೋನು ಇದ್ರ ಮೇಲೆ ಮಾಡೈತಿ. ಸೊ 8 ಮಾರ್ಕ್ಸ್ ನೀವು ಆರಾಮ್ಸೆ 1-2 ಅವರ್ಸ್ ವಿಡಿಯೋನ ವಾಚ್ ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ ದಟ್ 2 ಮಾರ್ಕ್ಸ್. ಅದರೊಳಗೆ ಪರ್ಟಿಕ್ಯುಲರ್ ಆಗಿ ಬಯೋಗ್ಯಾಸ್ ಪ್ರೊಡಕ್ಷನ್, ನೆಕ್ಸ್ಟ್ ಸರ್ತ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಇವೆಲ್ಲ ಮಿಸ್ ಮಾಡಿದ್ರ ಸೊ ಯಾವ್ದ್ರ ಮೇಲೆ ಹೋಗ್ತಾನಪ್ಪ ಅಂದ್ರೆ ಸಿವೇಜ್ ಟ್ರೀಟ್ಮೆಂಟ್ 5 ಮಾರ್ಕ್ಸ್. ಸೊ ಆರಾಮ್ಸೆ ಇದು ಸಿವೇಜ್ ಟ್ರೀಟ್ಮೆಂಟ್ 5 ಮಾರ್ಕ್ಸ್ ಕೇಳ್ಬೋದು. ಈ ಕಡೆ ಮಿಕ್ಸರ್ ಮಾಡ್ತಾನೆ, ಇಲ್ಲಾಂದ್ರೆ ಇಂಡಸ್ಟ್ರಿಯಲ್ ಸೊ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಅಂತೇಳಿ ಇದು ಸಪರೇಟ್ ಆಗಿ 5 ಮಾರ್ಕ್ಸ್ ಕೇಳ್ಬೋದು. ಇದು 3 ಮಾರ್ಕ್ಸ್ಗೂ ಕೇಳ್ತಾನ, ಇಲ್ಲಾಂದ್ರೆ 5 ಮಾರ್ಕ್ಸ್ ಕೇಳ್ತಾನ. ಬಯೋಗ್ಯಾಸ್ ಪ್ಲಾಂಟ್ ಸೊ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ದಟ್ ಈಸ್. ಸೊ ಡಯಾಗ್ರಾಮ್ ಕೇಳ್ದ 3 ಮಾರ್ಕ್ಸ್ಗೆ, ಎಕ್ಸ್ಪ್ಲನೇಷನ್ ಡಯಾಗ್ರಾಮ್ ಕೇಳ್ದಂದ್ರೆ 5 ಮಾರ್ಕ್ಸ್ಗೆ 3 ಅಥವಾ 5 ಮಾರ್ಕ್ಸ್. ಸೊ ಒಟ್ನಲ್ಲಿ ಇವುಷ್ಟು ಓದಿದ್ದೆ ಆದ್ರೆ ಇದ್ರೊಳಗಡೆ ಕ್ಲಿಯರ್ ಕಟ್ ಆಗಿ ಬರ್ದಿ ನೋಡ್ರಿ 1 or 2 ಫಾರ್. ಸೊ ಒಟ್ 5 ಮಾರ್ಕ್ಸ್ಗೆ ಆದ್ರೆ ಕೇಳ್ಬೋದು, ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ತಕನು ಫೋಕಸ್ ಮಾಡಿರ್ತಾನ. ಸೊ ಅದ್ರಾಗ ಪರ್ಟಿಕ್ಯುಲರ್ ಆಗಿ ಮೈಕ್ರೋಬ್ಸ್ ಇನ್ ಸೊ ಬಯೋಗ್ಯಾಸ್ ಪ್ರೊಡಕ್ಷನ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್, ಸಿವೇಜ್ ಟ್ರೀಟ್ಮೆಂಟ್ ಇವೆರಡು ಕೂಡಿ ಒಂದೇ ಕ್ವಶನ್ ಮಾಡ್ತಾರೆ ನೋಡ್ರಿ 5 ಮಾರ್ಕ್ಸ್ಗೆ ಒಂದೇ ಕ್ವಶನ್. ದಟ್ ಈಸ್ ಬಯೋ ಕಂಟ್ರೋಲರ್ಸ್ ಆಸ್ ವೆಲ್ ಆಸ್ ಬಯೋ ಫರ್ಟಿಲೈಸರ್ಸ್. ಸೊ ಇದು ಯಾವುದೇ ಕಾರಣಕ್ಕೂ ಇವು ಏನ್ ಮೆನ್ಷನ್ ಮಾಡಿವಲ್ಲ 1, 2, 3, 4, 5 ಕಾನ್ಸೆಪ್ಟ್ಸ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ 5 ಕಾನ್ಸೆಪ್ಟ್ಸ್ ಮೇಲೆ ಒಂದ್ ಪಕ್ಕ 5 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಇರ್ತೈತಿ. ಮ್ಯಾಕ್ಸಿಮಮ್ 8 ಮಾರ್ಕ್ಸ್ಗೆ. ಸೊ ಎನಿ 2 ಕಾಂಬಿನೇಷನ್ ಹಿ ಮೇ ಆಸ್ಕ್. ಓಕೆ, ಲೆಟ್ us get into the next. Concern to the what 9th chapter. Yes, almost
ವಿ ಆರ್ ಎಟ್ ದಿ ಕಂಪ್ಲೀಷನ್ ಆಫ್ ದಿಸ್ ಕ್ಲಾಸ್. ಸೊ ಈ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಮತ್ತೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡೋದ್ರ ಜೊತೆಗೆ ಈ ಕಂಪ್ಲೀಟ್ ಕ್ಲಾಸ್ ಆದ ಬಳಿಕ ಸೊ ಇದ್ರದ್ದು ಒಪಿನಿಯನ್ ಅಬೌಟ್ ದಿಸ್ ಕ್ಲಾಸ್ ಯು ಕ್ಯಾನ್ ಕಮೆಂಟ್ ಇನ್ ಅ ಕಮೆಂಟ್ ಸೆಕ್ಷನ್. ಕಮೆಂಟ್ ಬಾಕ್ಸ್ ಏನಿರ್ತದಲ್ಲ ಈ ಕ್ಲಾಸ್ ಮುಗಿಸಿದ ಬಳಿಕ ಸೊ ಇನ್ನು ಯಾವ ಟಾಪಿಕ್ ಮೇಲೆ ಮಾಡ್ಬೇಕು, ಯಾವ ಚಾಪ್ಟರ್ ಮೇಲೆ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಕ್ಲಾಸ್ ಆದ ಬಳಿಕ ನೀವು ಕಮೆಂಟ್ ನ ಹಾಕ್ಬಹುದು. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್, ದಟ್ ಇಸ್ 9th ಚಾಪ್ಟರ್. ಸೊ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತ, ದಟ್ ಇಸ್ BT ಅಂತೀವಿ ನೋಡ್ರಿ, ಬಯೋಟೆಕ್ನಾಲಜಿ. ಸೊ ಕನ್ಸರ್ನ್ ಟು ದಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಒಂದು ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಬಯೋಟೆಕ್ನಾಲಜಿ, ಇನ್ನೊಂದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಂತೇಳಿ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಚಾಪ್ಟರ್. ಸೊ ಮುಂದೆ ಯಾರಾದ್ರೂ ನೀವು BSc ಬಯೋಟೆಕ್ನಾಲಜಿ ಅಂತೇಳಿ ಮಾಡ್ತಿದ್ರಿ, ಓಕೆ, ದಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ದಟ್ ಆಲ್ಸೋ. ಸೊ ಫಸ್ಟ್ ಆಫ್ ಆಲ್ ವಾಟ್ ಟು ಡೂ ಆಫ್ಟರ್ PUC 2 ಅಂತೇಳಿ ಒಂದನ್ನ ಪ್ಲಾನ್ ಪ್ರಕಾರ ನೀವು ಡಿಸೈಡ್ ಮಾಡ್ರಿ. ಸೊ ಆಲ್ರೆಡಿ ಅದ್ರದ್ದೊಂದು ಕ್ಲಾಸ್ ಮಾಡಿದೀವಿ ನೋಡ್ರಿ ಯೂಟ್ಯೂಬ್ನಾಗ ಆಲ್ರೆಡಿ. ಸೊ ಲೈವ್ ಕ್ಲಾಸ್ ಅಥವಾ ರೆಕಾರ್ಡೆಡ್ ಮಾಡಿದ್ದನ್ನ ಐತೆ. ಸೊ ಕಂಪ್ಲೀಟ್ ಆಗಿ ಆ ವಿಡಿಯೋನ ವಾಚ್ ಮಾಡ್ರಿ. ಸರ್ ಇನ್ನು ನಮಗೆ ಡೌಟ್ ಆಗಿದೆ ಅಂತ ಅನ್ನೋರು ಇದ್ರಂದ್ರೆ ಸೊ ಇನ್ನೊಂದು ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ ಎರಡು ವೇದೊಳಗಡೆ ಸೊ ವಾಟ್ ಟು ಡೂ ಆಫ್ಟರ್ PUC 2 ಅಂತೇಳಿ ಒಂದು ಲೈವ್ ಕ್ಲಾಸ್ ನ ಮಾಡಿಕೊಟ್ಟಿರ್ತದ. ಆಫ್ಲೈನ್ ಬರೋರು ಇಲ್ಲಿ ಬಂದು ಅಟೆಂಡ್ ಆಗ್ರಿ. ಸೊ ಆನ್ಲೈನ್ ದವರಿಗೆ ಸೊ ಅದು ಏನದಲ್ಲ ಲೈವ್ ನೈಟ್ ಇರ್ತದ, ನಿಮ್ಮ ನೀವೇನು ಕಮೆಂಟ್ ಮಾಡ್ಬೋದು. ಆ್ಯಪ್ ಮುಖಾಂತರ ಜಾಯ್ನ್ ಆದ್ರೆ ಅಂದ್ರೆ ಅಲ್ಲಿ ಇಂಟ್ರಾಕ್ಷನ್ ಮಾಡ್ಬೋದು. ಅದರದ್ದು ವೆರಿ ಸೂನ್ ಒಂದು ಕಂಪ್ಲೀಟ್ ಡಿಟೇಲ್ ಇನ್ಫಾರ್ಮೇಶನ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ. ಸೊ ಆ ಟೈಮ್ ಮತ್ತು ಆ ಡೇಟ್ ತಂದು ಸೊ ಎಲ್ಲರೂ ನೀವು ಆನ್ಲೈನ್ಗೆ ಅನ್ನೋರು ಆನ್ಲೈನ್ ಅಟೆಂಡ್ ಆಗ್ರಿ, ಆಫ್ಲೈನ್ ಅನ್ನೋರು ಆಫ್ಲೈನ್ ಬಂದು ಸೊ ವಾಟ್ ಟು ಡೂ ಆಫ್ಟರ್ PUC 2 ಅನ್ನೋದು ನೀವು ಕಂಪ್ಲೀಟ್ ಆಗಿ ಡಿಸಿಷನ್ ತಗೊಳ್ರಿ. ಯಾಕಂತಂದ್ರೆ ಕೆಲವೊಬ್ರು ಇಂಜಿನಿಯರಿಂಗ್ ಅಂತಾರೆ, ಕೆಲವೊಬ್ರು ಮೆಡಿಕಲ್ ಅಂತಾರೆ, ಕೆಲವೊಬ್ರು ಇನ್ನೂ ಎರಡು ಇಲ್ರಿ ಸರ್ ಡಿಸೈಡೆಡ್ ಯಾವ್ದಾಗ್ತದೆ ಅದು ಮಾಡೋಣ ಅಂತಿರ್ತಾರೆ. ಹಂಗಾದ್ರೆ ಒಂದು ಮಾಡಕ್ಕಾಗಿಲ್ಲ. ಸೊ ಕಂಪ್ಲೀಟ್ ಆಗಿ ಇಂಜಿನಿಯರಿಂಗ್ ಅನ್ನೋರು ಮ್ಯಾಥಮೆಟಿಕ್ಸ್ ಫೋಕಸ್ಡ್ ವೇದೊಳಗೆ ಹೋಗ್ರಿ, ಬಯಾಲಜಿ ಮೆಡಿಕಲ್ ಲೈನಿಗೆ ಹೋಗೋರು, BSc ಅಗ್ರಿ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, BSc ವೆಟರ್ನರಿ ಆಗಿರ್ಬೋದು, ಇಲ್ಲ MBBS ಆಗಿರ್ಬೋದು, BDS ಆಗಿರ್ಬೋದು, ಯಾವ್ದಕ್ಕೆ ಹೋಗ್ತಿರಲ್ಲ ಸೊ ಕಂಪ್ಲೀಟ್ಲಿ ಬಯಾಲಜಿ ಫೋಕಸ್ಡ್ ಇರಲಿ. ಸೊ ಅದಕ್ಕೆ ಇವತ್ತಿನ ಕ್ಲಾಸಿಗೆ ಬಯಾಲಜಿ ತಗೊಂಡಿದ್ದೀವಿ. ಯಾರು ಮೆಡಿಕಲ್ ಲೈನ್ಗೆ ಹೋಗ್ತೀನಿ ಅಂತೀರಿ ಬಯಾಲಜಿ ಫೋಕಸ್ಡ್ ಇರಲಿ. ಸರ್ ಇಲ್ರಿ ನಾವು ಇಂಜಿನಿಯರ್ ಮಾಡ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀವ್ರಿ ಇಂಜಿನಿಯರಿಂಗ್ ಅನ್ನೋರು, ಸೊ ನೀವೇನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಜಾಸ್ತಿ ಫೋಕಸ್ ಇರಲಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸಲ್ಟ್ ದಿಸ್. ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಇದ್ರಾಗ DNA ಟೆಕ್ನಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಡಯಾಗ್ರಾಮ್ ಸೊ 3 ಮಾರ್ಕ್ಸಿಗೂ ಕೇಳ್ತಾನೆ, ಇಲ್ಲಾಂದ್ರೆ 5 ಮಾರ್ಕ್ಸಿಗೂ ಕೇಳ್ತಾನೆ ನೋಡ್ರಿ. ಹೆಚ್ಚಾಗಿ 5 ಮಾರ್ಕ್ಸಿಗೆ ಕೇಳಿದಾನೆ ಕೇಳ್ತಾನೆ. ನೆಕ್ಸ್ಟ್ PBR 322 ಡಯಾಗ್ರಾಮ್ 2 ಮಾರ್ಕ್ಸಿಗೆ ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ನೆಕ್ಸ್ಟ್ ಸರ್ತ ಬಯೋ ರಿಯಾಕ್ಟರ್ದು ಡಯಾಗ್ರಾಮ್, ಅದು 3 ಮಾರ್ಕ್ಸಿಗೆ ಆದ್ರೂ ಕೇಳ್ಬೋದು, 2 ಮಾರ್ಕ್ಸಿಗೆ ಆದ್ರೂ ಕೇಳ್ಬೋದು. ಇಲ್ಲಾಂದ್ರೆ ಎಲೆಕ್ಟ್ರೋಜೆಲ್ ಪೋರಸಿಸ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ತ 3 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳ್ತಾನೆ, ಇಲ್ಲಾಂದ್ರೆ 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಸರ್ತ ಅಂದ್ರೆ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್, ಅದು ಕೆಲವೊಮ್ಮೆ ಶಾರ್ಟ್ ಫಾರ್ಮ್ ಆಗಿ DSP ಅಂತ ಕೊಟ್ಟಿರ್ತಾನೆ, ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಸೊ ಇದ್ರ ಮೇಲೆ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಹಾಕೈತೆ ನೋಡ್ರಿ, ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್ ಕ್ಲೋನಿಂಗ್ ವೆಕ್ಟರ್. ಸೊ 3 ಮಾರ್ಕ್ಸಿಗೆ ಇಲ್ಲಾಂದ್ರೆ 5 ಮಾರ್ಕ್ಸಿಗೆ ಹೆಚ್ಚಾಗಿ 5 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಸ್ಟೆಪ್ಸ್ ಇನ್ ಸೊ DNA ಟೆಕ್ನಾಲಜಿ 3 ಮಾರ್ಕ್ಸ್ ಆರ್ ಎಲ್ಸ್ 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಸರ್ತ ಟೂಲ್ಸ್ ಯೂಸ್ಡ್ ಇನ್ DNA ಟೆಕ್ನಾಲಜಿ 3 ಮಾರ್ಕ್ಸಿಗೆ ಅದು ಕೇಳಿರ್ತಾನೆ ನೋಡ್ರಿ. ಸೊ ಎಷ್ಟು ನೀವು ಮಿನಿಮಮ್ ಏನಪ್ಪಾ ಅಂದ್ರೆ ಎದ್ರಾಗ ಸೊ ಕನ್ಸಲ್ಟ್ ಇದೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಮತ್ತೆ ಪ್ರೊಸೆಸಸ್ ಚಾಪ್ಟರ್ ಒಳಗಡೆ ಯು ಹ್ಯಾವ್ ಟು ಸ್ಟಡಿ ದಿಸ್ ಮಚ್. ಸೊ ಜಸ್ಟ್ ಏನೂ ಓದ್ಲಿಲ್ಲ ಅಂದ್ರೆ ಇದಂತೂ ಕಂಪಲ್ಸರಿ ಓದ್ರಿ. ಸೊ ಎಕ್ಸ್ಟ್ರೀಮ್ ಕೇಸಸ್ ದೊಳಗೆ ಇದು ಇಲ್ಲ ಸರ್ ನಾ ಪೂರ್ತಿ ಓದ್ತೀನಿ ಅನ್ನೋರು ಬಹಳ ಬೆಸ್ಟ್. ಇಷ್ಟಂತೂ ಮಿನಿಮಮ್ ನೀವು ಇಲ್ಲೇನ್ ಹೈಲೈಟ್ಸ್ ಮಾಡಿದ್ವಲ್ಲ ಇಷ್ಟು ಓದಿದ್ದಾದ್ರೆ ಮ್ಯಾಕ್ಸಿಮಮ್ ನ ಸ್ಕೋರ್ ಮಾಡ್ಕೊಳಕ. ಸೊ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಸರ್ತ 8 ಮಾರ್ಕ್ಸ್ ನೀವು ಆರಾಮ್ಸೆ 6+ ನ ಸ್ಕೋರ್ ಮಾಡ್ಕೋಬಹುದು ಇದ್ರೊಳಗೆ. ಓಕೆ, ಸೊ ಇಲ್ಲ ಸರ್ ನಾ NCERT ಪೂರ್ತಿ ಓದ್ತೀನಿ ಅನ್ನೋರು ಓದ್ರಿ, ಮಿನಿಮಮ್ ಎಷ್ಟು ಓದಿ ಆಮೇಲೆ ನೀವು NCERT ಓದ್ಬೋದು. ಕೆಲವ್ರು ಹೆಂಗ್ ಮಾಡ್ತಿರ್ತಾರ ಅಂದ್ರೆ ಎಕ್ಸಾಮ್ ಬೀಳಾರ್ದನೆ ಅವ್ರಿಗೆ ತಿಳಿಯಂತದ್ದು ಓದ್ಕೊಂಡು ಕುಂದಿರ್ತಾರ. ದಟ್ ಇಸ್ ನಾಟ್ ದ ಸೊ ಯೂಸ್. ಯು ಹ್ಯಾವ್ ಟು read in such a way that is going to helpful for your theory exam as well as for your KCET next NEET exams. ಎಲ್ಲದಕ್ಕೆ ಹೆಲ್ಪ್ಫುಲ್ ಆಗಂಗ ಪ್ಲಾನ್ ಪ್ರಕಾರ ಓದ್ರಿ. ಯಾಕಂದ್ರೆ ಸುಮ್ಮನೆ ಏನಂತೀವಲ್ಲ ಈಗ ಎಂಡ್ ಮೂಮೆಂಟ್ಗೆ ಸ್ಮಾರ್ಟ್ ವರ್ಕ್ ದಟ್ ಮ್ಯಾಟರ್ಸ್ ಲಾಟ್. ಅದು ಬಿಟ್ಟು ಅದು ಏನಂತೀವಲ್ಲ ಡಾಂಕಿ ವರ್ಕ್ ಅಂದ್ರೆ ಕೆಲಸ ಕೊಡಂಗಿಲ್ಲ. ಹಾರ್ಡ್ ವರ್ಕ್ ಮಾಡ್ರಿ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್. ಸೊ ಇಲ್ಲೇನು ಬೂಸ್ಟರ್ದು ಪ್ಲಾನ್ ಪಾಯಿಂಟ್ಸ್ ನ ಹಾಕಿದೀವಲ್ಲ ಈ ತರ ನೀವು ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ ಓದಿದ್ದಾದ್ರೆ 4 ಸಬ್ಜೆಕ್ಟ್ ಈ ತರ ಮಾಡಿಕೊಡ್ತೈತಿ. ಇದನ್ನ ಕಂಪ್ಲೀಟ್ ಡಿಸ್ಕಷನ್ ಆನ್ಸರ್ ಕ್ಲಾಸಸ್ ಬೇಕ್ರಿ ಸರ್ ಅನ್ನೋರು ಕೋರ್ಸಸ್ ನ ಆಫ್ಲೈನ್ ಆದ್ರೂ ಜಾಯ್ನ್ ಆಗ್ರಿ, ಇಲ್ಲ ಆನ್ಲೈನ್ ಆದ್ರೂ ಬೈ ಮಾಡ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಬಯೋಟೆಕ್ನಾಲಜಿ 2 ಅಂತೇಳಿ ಕರಿತೀವಿ. ದಟ್ ಈಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇದು 6 ಮಾರ್ಕ್ಸ್ ಇದೆ. ಆರಾಮ್ಸೆ ನೀವು BT ಕಾಟನ್ ಬಂತಂದ್ರೆ ನೋ ಡೌಟ್ ಇದು 5 ಮಾರ್ಕ್ಸಿಗೆ ಕೇಳ್ಬಿಡ್ತಾನ BT ಕಾಟನ್.
ಇಲ್ಲಾಂದ್ರೆ ಟಿಶ್ಯೂ ಕಲ್ಚರ್ ಮೇಲೆ ಡೆಫಿನಿಷನ್ಸ್ ಆಗಿರ್ಬೋದು. ಒಟ್ನಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಟಿಶ್ಯೂ ಕಲ್ಚರ್ ಬಿಟ್ರೆ ಬಿಟಿ ಕಾಟನ್. ಓಕೆ, ದಟ್ ಈಸ್ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಕಾಟನ್ ಪ್ಲಾಂಟ್. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅವೆಲ್ಲಾನು ಮಿಸ್ ಮಾಡೋಣ ಅಂದ್ರೆ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಮೇಲೆ ಫೋಕಸ್ ಮಾಡ್ತಾನೆ. ಸೊ ಇಲ್ಲಿ ಕಾನ್ಸೆಪ್ಟ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ರಿ. ಸೊ ಇಲ್ಲಿ ಪೇಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಇದಾರೆ ಕೇಳ್ತಾನೆ, ಇಲ್ಲ ಟ್ರಾನ್ಸ್ಜೆನಿಕ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಇದಾರೆ ಕೇಳಿರ್ತಾನೆ. ಇವು ಎರಡದ್ರಾಗ ಒಂದು, ಇಲ್ಲಾಂದ್ರೆ ಹೆಚ್ಚಾಗಿ ಫಸ್ಟಿಗೆ ಸೊ ಇಂಪಾರ್ಟೆಂಟ್ ಇದುವರೆ ಎರಡದ್ರಾಗ ಒಂದು ಕೇಳ್ಬೋದು. ಇಲ್ಲಾಂದ್ರೆ ಪೇಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್, ಇಲ್ಲಾಂದ್ರೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಸೊ ಅಪ್ಲಿಕೇಶನ್ಸ್, ಇಲ್ಲಾಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಾಂದ್ರೆ ಬಯೋಪೈರಸಿ. ಇದಂತೂ ಬಹಳ ಸಿಂಪ್ಲೆಸ್ಟ್ ಸ್ಟೋರಿ ಬರ್ದಂಗ ಹಾಕೈತಿ ನೋಡ್ರಿ. ಬಯೋಪೈರಸಿ, ಬಯೋಪೆಟೆಂಟ್, ನೆಕ್ಸ್ಟ್ ADA ಟ್ರೀಟ್ಮೆಂಟ್, ದಟ್ ಈಸ್ ಜೀನ್ ಥೆರಪಿದು. ಸೊ ಇದು 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಓದೋರು ಕಂಪ್ಲೀಟ್ ಆಗಿ ಓದ್ರಿ. ಇಲ್ಲಾಂದ್ರೆ ಇಲ್ಲೇನ್ ಹೈಲೈಟ್ ಇದಾವಲ್ಲ ಬೂಸ್ಟರ್ದು, ಸೊ ಪಾಯಿಂಟ್ಸ್ ಯು ಹ್ಯಾವ್ ಟು ಸ್ಟಡಿ ದೀಸ್ ಸೊ ದಟ್ ಯು ಕ್ಯಾನ್ ಸ್ಕೋರ್ 6 ಔಟ್ ಆಫ್ ದೀಸ್ ಕ್ವಶನ್ಸ್. ಹೆಚ್ಚಾಗಿ ಇವ್ ಕುರ್ದನ್ವೇ ಫೋಕಸ್ ಆಗ್ತದೆ ನೋಡ್ರಿ. ಅದರ ಪರ್ಟಿಕ್ಯುಲರ್ ಆಗಿ ಇದ್ರ ಮೇಲೆ ಡೆಫಿನಿಷನ್ಸ್ ಕೇಳ್ಬೋದು, ಇಲ್ಲಾಂದ್ರೆ ಇದು ಎಕ್ಸ್ಪ್ಲನೇಷನ್ ಕೇಳ್ಬೋದು. ಇವೇ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಅದ್ರ ಜೊತೆಗೆ ನೀವು ಓದೋರು ADA ಟ್ರೀಟ್ಮೆಂಟ್, ಬಯೋಪೇಟೆಂಟ್, ಬಯೋಪೈರಸಿ ಇವಂತ್ರು ಎರಡೆರಡು ಮಾರ್ಕ್ಸ್ ಭಾಳ ಆದ್ರೆ 5 ನಿಮಿಷ ಉಷ್ಟು ಕೂಡಿನೇ ನೀವು 2 ತಾಸ್ನಾಗ ಈ ಚಾಪ್ಟರ್ನ ಓದ್ಬೋದು ವಿದಿನ್ 2 hours ಕಂಪ್ಲೀಟ್. ಓಕೆ, ಈಗ ಏನ್ ಆಫ್ಲೈನ್ ಕ್ಲಾಸ್ ತಗೋತೀವಲ್ಲ, ಇದು 2.5 ತಾಸದ ಕ್ಲಾಸ್ನ ಮುಗಿಸೇ ಬಿಡ್ತದೆ ನೋಡ್ರಿ. ಇದು ಕಂಪ್ಲೀಟ್ ಕಾನ್ಸೆಪ್ಟ್. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 2 ಕ್ಲಾಸ್ 4 hours ಆರ್ 5 hours. ಸೊ ಇಲ್ಲಿ 6 ಮಾರ್ಕ್ಸ್ ಔಟ್ ಆಫ್ 6 ಯು ಹ್ಯಾವ್ ಟು ಸ್ಕೋರ್. ಆ ತರನೇ ಪ್ಲಾನ್ ಪ್ರಕಾರ ಹೋಗಿರ್ತ ನೋಡ್ರಿ. ಸೊ ಅದಕ್ಕೆ ಈಗೇನ್ ಕ್ಲಾಸಸ್ ಹೇಳ್ತಾ ಇದೀವಲ್ಲ, ಸೊ ಈಗ ಆಲ್ರೆಡಿ ರಿಕಾರ್ಡೆಡ್ ಆದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಚಾಪ್ಟರ್ಸ್ ರಿಕಾರ್ಡ್ ಮಾಡಿ ಇಲ್ಲಿ ಸಾಧನ ಕೋರ್ಸ್ದಾಗ ಹಾಕಿದೀವಿ. ಸೊ ಇಲ್ಲಿದನ್ನ ನೀವು ಜಸ್ಟ್ 4000 ಒಳಗಡೆ PCMB ಇದ್ರ ಪ್ರೈಸ್ ವೆರಿ ಸೂನ್ ಇನ್ಕ್ರೀಸ್ ಮಾಡ್ತದೆ. ಬಿಫೋರ್ ದಟ್ ಯು ಕ್ಯಾನ್ ಯುಟಿಲೈಸ್ ದಟ್. ಇಲ್ಲಿ ಆಫ್ಲೈನ್ ಬಂದ್ಬಿಟ್ರಂದ್ರೆ 5:30 ದಿಂದ 8 o'clock ತಗೊಂಡ್ರೆ ಸೊ BT1 BT2 ಅದೇನು ಬಯೋಟೆಕ್ನಾಲಜಿ ಪ್ರೊಸೆಸಸ್ ಆಗಿರ್ಬೋದು, ಮತ್ತೆ ಯಾವುದು ಪ್ರಿನ್ಸಿಪಲ್ಸ್ ಅದೊಂದು ಚಾಪ್ಟರ್. ಇನ್ ನೆಕ್ಸ್ಟ್ ಯಾವುದು ಬಯೋಟೆಕ್ನಾಲಜಿ ಮತ್ತೆ ಅದ್ರ ಅಪ್ಲಿಕೇಶನ್ಸ್. ಅವು 2 ಚಾಪ್ಟರ್ಸ್ ನ ಜಸ್ಟ್ 3 ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದೆ ನೋಡಿ. ಆರಾಮ್ಸೆ ನಿಮ್ಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ 5:30 ದಿಂದ 8 o'clock 3 ಕ್ಲಾಸ್ನಾಗ ಅವು 2 ಚಾಪ್ಟರ್ಸ್ ನ ಮುಗಿಸ್ಕೊಟ್ಟಿರ್ತವೆ. ಓಕೆ, ನೆಕ್ಸ್ಟ್ ದಟ್ ಇಸ್ ದ 11th one, ಆರ್ಗಾನಿಸಮ್ಸ್. ಸೊ ಕನ್ಸರ್ನ್ ಟು ದಿ ಆರ್ಗಾನಿಸಮ್ಸ್ ಅಂಡ್ ಸೊ ಪಾಪ್ಯುಲೇಷನ್. ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಇದ್ರಾಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಡ್ರಿ. ಡೆಫಿನಿಷನ್ಸ್ ಅದು ನಾಟಾಲಿಟಿದಾಗಿರ್ಬೋದು, ಮಾರ್ಟಾಲಿಟಿದಾಗಿರ್ಬೋದು, ಇಮಿಗ್ರೇಷನ್ ಆಗಿರ್ಬೋದು, ಎಮಿಗ್ರೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಸೆಕ್ಸ್ ರೇಷಿಯೋ ಆಗಿರ್ಬೋದು. ಇವು ಡೆಫಿನಿಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರೋದು ನೋಡ್ರಿ. 2 ಮಾರ್ಕ್ಸ್ ಆರ್ ಎಲ್ಸ್ 5 ಮಾರ್ಕ್ಸ್ಗೆ ಡೆಫಿನಿಷನ್ಸ್ ಕೇಳ್ತಾನ. ಸೊ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ಫಸ್ಟ್ ಏನ್ ಬರ್ಸಿದ್ವಲ್ಲ, ಸೊ ದಿಸ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್. ಪ್ರತಿ ಒಂದು ಎಕ್ಸಾಮ್ ಇದು ಅಪಿಯರ್ ಆಗೈತೆ ಟೇಬಲ್. ನಾವು ಪಾಸಿಂಗ್ ಪ್ಯಾಕೇಜ್ದಾಗ ಏನ್ ಕೊಟ್ಟಿದ್ದೀವಲ್ಲ ಟೇಬಲ್, ಆ ಟೇಬಲ್ ದಂದೆ ಇವನ್ KCET ನೀಟ್ಗೂ ಅಪಿಯರ್ ಆಗೈತೆ ನೋಡ್ರಿ. ಸೊ ಪ್ರತಿ ಎಕ್ಸಾಮ್ಸ್ ಈ ಕಾನ್ಸೆಪ್ಟ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ಸೊ ಇದು ಕಂಪ್ಲೀಟ್ ಆಗಿ ಓದ್ಕೊಂಡು ನೆಕ್ಸ್ಟ್ ಡೆಫಿನಿಷನ್ ಓದ್ಕೋರಿ. ಅದು ಆದ ಬಳಿಕ ಏಜ್ ಪಿರಾಮಿಡ್ಸ್ ಡಯಾಗ್ರಾಮ್ಸ್ ಕೇಳ್ಬೋದು, ಇಲ್ಲಾಂದ್ರೆ ಆಲ್ಟಿಟ್ಯೂಡ್ ಸೀಕ್ನೆಸ್ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಆಲ್ಟಿಟ್ಯೂಡ್ ಸೀಕ್ನೆಸ್. ಸೊ ಏನಪ್ಪಾ ಅಂದ್ರೆ ಅದ್ರದ್ದು ಸಿಂಪ್ಟಮ್ಸ್, ಇಲ್ಲಾಂದ್ರೆ ಅದ್ರದ್ದು ಕಾಸ್, ಈ ತರ ಆಲ್ಟಿಟ್ಯೂಡ್ ಸೀಕ್ನೆಸ್ ಕೇಳ್ತಾನೆ. ಇಲ್ಲಾಂದ್ರೆ ಏಜ್ ಪಿರಾಮಿಡ್ ಡಯಾಗ್ರಾಮ್ ನ ಕೇಳಿರ್ತಾನೆ. ಅದನ್ನೇ ಕೊಟ್ಟು ಸೊ ಆಪ್ಷನ್ಸ್ ಇವನ್ MCQs ದಾಗ ಇದ್ರ ಮೇಲೆ ಫೋಕಸ್ ಮಾಡ್ತಾನೆ ನೋಡ್ರಿ. ಓಕೆ, ಏಜ್ ಪಿರಾಮಿಡ್ ಮೇಲೆ ಆಲ್ಟಿಟ್ಯೂಡ್ ಸೀಕ್ನೆಸ್. ಇಲ್ಲಾಂದ್ರೆ ಡೆಫಿನಿಷನ್ ಯಾವ್ದಾರ ಕೊಟ್ಟು ಎಮಿಗ್ರೇಷನ್ ಈಸ್ ಅಂತ ಹೇಳಿಕೆ A ಆಪ್ಷನ್, B ಆಪ್ಷನ್, C ಆಪ್ಷನ್ ಕ್ರಿಯೇಟ್ ಮಾಡಿರ್ತಾನೆ. ಇಷ್ಟು ನೀವು ಈಗ ಏನ್ ಬೂಸ್ಟರ್ ಪಾಯಿಂಟ್ಸ್ ನ ಕೊಟ್ಟಿದೀವಲ್ಲ, ಇಷ್ಟು ಓದೋರಿಗೆ MCQs ಸಪರೇಟ್ ಆಗಿ ಓದೋದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ್ಕುರ್ದನ್ವೇ ಅಲ್ಲಿ MCQs ದಾಗ ಬರ್ತಾವ. ಇವ್ಕುರ್ದನ್ವೇ ಒಂದ್ 30 to 40% ನಿಮ್ KCET ಹೆಲ್ಪ್ ಆಗ್ತೈತಿ. ನಾಟ್ ಓನ್ಲಿ ಫಾರ್ KCET ಬಟ್ ಆಲ್ಸೋ ನೀಟ್ಗೂ ಹೆಲ್ಪ್ಫುಲ್ ಆಗ್ತೈತಿ ನೋಡಿ. ಯಾಕಂದ್ರೆ ಬಯಾಲಜಿ ಇದೆ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ನೀಟ್ ಎಕ್ಸಾಮ್. ಸೊ ಆ ನೀಟ್ ಎಕ್ಸಾಮ್ಸ್ಗೆ ಬೆಸ್ಟ್ ಆಗಂಗೆ ಈ ಪಾಯಿಂಟ್ಸ್ ಗಳ ಮೇಲೆ ಇನ್ನೂ ಹೆಚ್ಚಿನ ಡೆಪ್ತ್ ಆಗಿ ನಾಲೆಜ್ ನ ಓದ್ಕೋರಿ. ಥಿಯರಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ಫಸ್ಟ್ ಪ್ರಿಪೇರ್ ಫಾರ್ ದ ಥಿಯರಿ. ಒನ್ಸ್ ಯು ಪ್ರಿಪೇರ್ಡ್ ಫಾರ್ ದ ಥಿಯರಿ, ಅಬ್ವಿಯಸ್ಲಿ ನೀವು MCQs ಗೆ ಆಯ್ತು. ನೀವು MCQs ಗೆ ತಯಾರಾಗಿಬಿಟ್ರ ಸೊ ಡೆಫಿನೆಟ್ಲಿ KCET ಗೆ ಹೋಗ್ತದೆ. KCET ಗೆ ಆಗಿರೋದ್ ಬಳಕ ನೀಟ್ಗೆ ಸ್ವಲ್ಪ ಡೆಪ್ತ್ ಆಗಿ ಇವೇ ಕಾನ್ಸೆಪ್ಟ್ ಮೇಲೆ ಫೋಕಸ್ ಇರ್ಲಿ. ಸೊ ಇದ್ರ ಮೇಲಂತ್ರ KCET ನೀಟ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಎಲ್ಲೆಲ್ಲಿ ಬಯಾಲಜಿ ಬರ್ತದಲ್ಲ ಈ ಪಾಯಿಂಟ್ ಮೇಲೆ ಇದ್ದಿರ್ತದೆ. ಪ್ಲಸ್ ಇವ್ರದ್ದು ಡೆಫಿನಿಷನ್ ಮೇಲೆ. ಸೊ ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಅದ್ರ ಜೊತೆಗೆ ಇವೊಂದ್ 2 ಪಾಯಿಂಟ್ಸ್ ಓದಿದ್ರೆ ದಿ ಬೆಸ್ಟ್ ಆಗ್ತೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸೊ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಕನ್ಸರ್ನ್ ಟು ದಿ ಲಾಸ್ಟ್ ಬಟ್ ಒನ್. ಯಾವ್ದ್ರ ಸರ್ತ ಎಕೋಸಿಸ್ಟಮ್. ಎಕೋಸಿಸ್ಟಮ್ದೊಳಗಡೆ ಸೊ ಏನ್ ಓದ್ರಪ್ಪ ಅಂದ್ರೆ ಇಲ್ಲಿ ಎಕೋಸಿಸ್ಟಮ್ದಾಗ ಡಿಕಾಂಪೋಸಿಷನ್ ಮೆಕ್ಯಾನಿಸಮ್. ಇದು 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳ್ಬೋದು. ಹೆಚ್ಚಾಗಿ 3 ಮಾರ್ಕ್ಸ್ ಕೇಳ್ತಾನ. ಪಿರಾಮಿಡ್ಸ್ ಡಯಾಗ್ರಾಮ್ ಪಕ್ಕ ಇದು ಯಾವ್ದಾದ್ರು 1 2 ಮಾರ್ಕ್ಸ್ ಕೇಳ್ತಾನ್ರಿ. ಪಿರಾಮಿಡ್ಸ್ ಡಯಾಗ್ರಾಮ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ.
ಪಿರಾಮಿಡ್ ಡಯಾಗ್ರಾಮ್ ಆದ ಬಳಿಕ ನೆಕ್ಸ್ಟ್ ಡೆಫಿನಿಷನ್ಸ್ ನೋಡ್ರಿ. ಫುಡ್ ಚೈನ್, ಫುಡ್ ವೆಬ್, ಇಲ್ಲ ಡೆಟ್ರಿಟ್ಯೂಟ್ಸ್, ಡೆಟ್ರಿಟ್ಯೂರ್ಸ್, ಇವೆಲ್ಲದ್ರದ್ದು ಡೆಫಿನಿಷನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಅದ್ರಾಗೆ ಪ್ರೈಮರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ, ನೆಟ್ ಪ್ರೊಡಕ್ಟಿವಿಟಿ, ಮತ್ತೆ ಟ್ರಾಪಿಕ್ ಲೆವೆಲ್, ಈ ತರ ಮತ್ತೆ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್, ಈ ತರ ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಮಿನಿಮಮ್ ಇಷ್ಟರ ಓದ್ರಿ. ಫುಲ್ ಓದ್ರಿ, ಏನು ಓದಲ್ಲ ಅನ್ನೋರು ಪಿರಾಮಿಡ್ಸ್ ಡಯಾಗ್ರಾಮ್, ನೆಕ್ಸ್ಟ್ ಡಿಕಂಪೋಸಿಷನ್ ಮೆಕ್ಯಾನಿಸಮ್, ಅದ್ರ ಜೊತೆಗೆ ಫುಡ್ ವೆಬ್, ಫುಡ್ ಚೈನ್, ನೆಕ್ಸ್ಟ್ ಡೆಟ್ರಿಟ್ಯೂಟ್ಸ್, ನೆಕ್ಸ್ಟ್ ಡೆಟ್ರಿಟ್ಯೂರ್ಸ್, ಇವು ಇಷ್ಟರೇ ಕಾನ್ಸೆಪ್ಟ್ ನ ಮಿನಿಮಮ್ ಓದ್ರಿ. ಇಲ್ಲ ಸರ್ ನಾವು ಇಲ್ಲಿ ಏನ್ ಕೊಟ್ಟಿರಲ್ಲ ಅಷ್ಟು ನೀಟಾಗಿ ಓದ್ತೀವ್ರ ಅಂದ್ರೆ ಇದು 3 ಮಾರ್ಕ್ಸಿಗೂ ಕೇಳ ನೋಡ್ರಿ. ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ 3 ಮಾರ್ಕ್ಸ್ ಪ್ರಿವಿಯಸ್ ಇಯರ್ ಮತ್ತೆ ಹೊಳ್ಳಿ ರಿಪೀಟ್ ಆಗಂತ ಸಾಧ್ಯತೆ ಇದೆ. ಇದು ಬಂತು ಅಂದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಆರಾಮ್ಸೆ ನಿಮಗೆ 3 ಮಾರ್ಕ್ಸ್ ನ ಅಪಿಯರ್ ಆಗ್ತೈತಿ. ರೈಟ್, ಲೆಟ್ ಅಸ್ ಗೆಟ್ ಇಂಟು ದಟ್ ಇಸ್ ವಾಟ್ ಲಾಸ್ಟ್ ಚಾಪ್ಟರ್ ಕನ್ಸರ್ನ್ ಟು ದಿ ಸೊ ಬಯಾಲಜಿ. ದಟ್ ಇಸ್ ವಾಟ್ ದಟ್ ಇಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಇದು ನಿಮ್ಮ ಎಕೋಸಿಸ್ಟಮ್, ನಿಮ್ಮ ನಾಳೆ ನೀವು PUC ಮುಗಿಸಿದ ಬಳಕ ನೆಕ್ಸ್ಟ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಿದ್ರಿ ಅಂದ್ರೆ ಅದು PC, PSI, ನೆಕ್ಸ್ಟ್ FDA, STA, KS, IS ಎಲ್ಲದಕ್ಕೆ ಈ ಚಾಪ್ಟರ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತದ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ ಥಿಯರಿ ಎಕ್ಸಾಮಿನೇಷನ್ ಬಂದ್ರ ಕಾಸಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ ಇದು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾನ. ನೆಕ್ಸ್ಟ್ ಸರ್ ತಂದ್ರ ಇನ್ಸಿಟಿವ್ ಮತ್ತೆ ಎಕ್ಸಿಟಿವ್ ಕನ್ಸರ್ವೇಷನ್, ಇದ್ರ ಮೇಲೆ MCQs ದಿನಕ್ಕೆ ಅಪಿಯರ್ ಆಗ್ತದೆ ನೋಡ್ರಿ. MCQs ಇದ್ರ ಮೇಲೆ ಒಂದು MCQ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಒಳಗಡೆ ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ ಓದ್ರಿ. ನೆಕ್ಸ್ಟ್ ಇನ್ಸಿಟಿವ್ ಎಕ್ಸಿಟಿವ್ ಸೊ ಕನ್ಸರ್ವೇಷನ್ ಯು ಹ್ಯಾವ್ ಟು ಸ್ಟಡಿ. ಅಪಾರ್ಟ್ ಫ್ರಮ್ ದಟ್ ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್ ಲಿಸ್ಟ್ ನ ಕೇಳ್ತಾ ನೋಡ್ರಿ. ಸೊ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದೀವಿ, ಕ್ಲಾಸ್ ನೋಟ್ಸ್ ನಾಗೂ ಬರ್ಸಿದೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ನೀವು ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಓದಿದ್ರೆ ಬಹಳ ಬೆಸ್ಟ್ ಆಗ್ತೈತಿ. ಸೊ ಎಷ್ಟು ಇದು ಎದರದ್ರಿ ಸರ್ ಬಯೋಡೈವರ್ಸಿಟಿ ಮತ್ತೆ ಕನ್ಸರ್ವೇಷನ್. ಸೊ ಇದೇ ಲಾಸ್ಟ್ ಕನ್ಸರ್ನ್ ಇದೆ. ಸೊ ಬಯಾಲಜಿದು ಬೂಸ್ಟರ್ ಪಾಯಿಂಟ್ಸ್ ಕ್ಲಾಸ್ ಫಸ್ಟ್ ಕ್ಲಾಸ್ ಏನಿತ್ತಲ್ಲ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್. ಆಸ್ ವಿ ಟೋಲ್ಡ್, ಸೊ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್ just now it is available at a 4,000 with a 75% offline. 16,000 ಇದನ್ನ 75% ಆಫ್ ಇರೋದ್ರಿಂದ 4,000 ದಾಗೆ ಅವೈಲೇಬಲ್ ಇದೆ. ಅದು ಎಲ್ಲ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ನ ಯುಟಿಲೈಸೇಷನ್ ತಕೋರಿ. ಸರ್ ನಮಗೆ ಆಫ್ಲೈನ್ ಬರ್ಬೇಕಂತೀವಿ ಅನ್ನೋರು, ಸೊ ಈಗ ಈ ಪ್ಲಾನ್ ಪ್ರಕಾರ 20th of November ಹಿಡಿದ ಕ್ಲಾಸ್ ನ ಸ್ಟಾರ್ಟ್ ಆಗ್ತದೆ. ಮಾರ್ನಿಂಗ್ 6 o'clock to 7:50 ತನಕ. ಯಾಕಂದ್ರೆ 8 ಗಂಟೆಗೆ ಕಾಲೇಜ್ಗೆ ಹೋಗೋರಿಗೆ ಆರಾಮ್ಸೆ ನಿಮ್ಗೆ 8 ಗಂಟೆಗೂ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತದೆ. ಸೊ 6 o'clock to 7:50 ತನಕ. ಸೊ ಫಸ್ಟ್ 5 days ಡೆಮೋ ಕ್ಲಾಸ್ ನ ಅಟೆಂಡ್ ಆಗ್ರಿ. ಇವತ್ತಿನ ಹಿಡಿದ ಡೆಮೋ ಕ್ಲಾಸ್ ಅಟೆಂಡ್ ಆಗಿದ್ದಾವ. ಸೊ ನಾಳೆ ಯಾರು ಡೆಮೋ ಕ್ಲಾಸಿಗೆ ಬರ್ಬೇಕಂತಿರಲ್ಲ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೋರಿ. ಸೊ ಆಲ್ರೆಡಿ ನಿಮ್ಗೆ ಅಡ್ರೆಸ್ ಅಂತ ಗೊತ್ತೇ ಇದೆಯಲ್ಲ, ಗಾಂಧಿ ಚೌಕದಿಂದ ಜಸ್ಟ್ 100 ಮೀಟರ್ ದಷ್ಟು. ಓಕೆ, 1 minute ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಏನು PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾರೆ. ನೀವು ಗಾಂಧಿ ಚೌಕದಾಗ ಬಂದು ಸಿದ್ದೇಶ್ವರ ಗುಡಿ ಕಡೆಗೆ ಫೇಸ್ ಮಾಡಿ ನಿಂತ್ರಿ ಅಂದ್ರೆ ನಿಮ್ಗೆ SPVC ಅಂತೇಳಿ ಗಾಂಧಿ ಚೌಕದಾಗ ನಿಂತಲ್ಲೇ ಬೋರ್ಡ್ ಕಾಣಿಸ್ತದೆ. ಸೊ ಅಲ್ಲಿ PV ಸುಗಂಧಿ ಅವ್ರ ಬಿಲ್ಡಿಂಗ್ ನಾಲ್ಗಡೆ ಬಂದು ನೀವು ಕ್ಲಾಸಸ್ ನ ಅಟೆಂಡ್ ಆಗ್ರಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಬೆಟರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಓಕೆ, ಸೊ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಮಾರ್ನಿಂಗ್ ದ ಇಲ್ಲಿ ಡೀಟೇಲ್ಸ್ ನ ಕೊಡ್ಲಾಗಿದೆ ನೋಡ್ರಿ. ಸೊ ಈವ್ನಿಂಗ್ ಬ್ಯಾಚ್ ಅನ್ನೋರು ಈವ್ನಿಂಗ್ ಬ್ಯಾಚ್ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಸಾಯಂಕಾಲ 5:30 ದಿಂದ 8 o'clock ಕ್ಲಾಸಸ್ ನ ಇರ್ತಾವ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಿಫೋರ್ ಎಂಡಿಂಗ್ ದಿಸ್, ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಸೊ ಹ್ಯಾಸ್ ಟು ಗೆಟ್ ದಿಸ್ ಸಕ್ಸಸ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆಸ್ ವೆಲ್ ಆಸ್ ಸ್ಮಾರ್ಟ್. ಓಕೆ, ಬರೀ ಹಾರ್ಡ್ ವರ್ಕ್ ಒಂದೇ ಈ ಕೆಲಸ ಕೊಡಂಗಿಲ್ಲ. ಯು ಹ್ಯಾವ್ ಟು ಡೂ ಸ್ಮಾರ್ಟ್ ವರ್ಕ್ ಆಲ್ಸೋ ಅಲಾಂಗ್ ವಿತ್ ದಿ ಹಾರ್ಡ್ ವರ್ಕ್. ಸೊ ಪಾಸಿಟಿವ್ ಮೈಂಡ್ ಸೆಟ್ ದಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ನೌ ಡೇಸ್. ಯಾಕಂತಂದ್ರ ಈಗ ಎಕ್ಸಾಮ್ ಹತ್ರ ಇದೆ. ಎಕ್ಸಾಮ್ ಟೈಮ್ದಾಗ ನೆಗೆಟಿವಿಟಿನ ಒಟ್ಟ ನೀವು ಥಿಂಕ್ ಮಾಡ್ಕೋದು ಕುಂದ್ರಬೇಡ್ರಿ. ನನ್ನ ಕೈಲಿ ಆಗ್ತದೇನಿಲ್ಲ, ಪಾಸ್ ಆಗ್ತೀನೇನಿಲ್ಲ, ಸ್ಕೋರ್ ಆಗ್ತೈತೇನಿಲ್ಲ, ಹಿಂಗ್ ನೆಗೆಟಿವ್ ಥಿಂಕ್ ಮಾಡ್ಕೋತ ಕೂತೀರ ಅಂದ್ರೆ ಟೈಮ್ ವೇಸ್ಟ್ ಆಗ್ತದ, ನಿಮ್ ಕಾನ್ಫಿಡೆನ್ಸ್ ನ ಲೂಸ್ ಆಗ್ತದೆ. ಟು ಅವಾಯ್ಡ್ ದಟ್ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್, ವರ್ಕ್ ಪ್ಲಾನ್ ಅಕಾರ್ಡಿಂಗ್ ಟು ದ ಪ್ಲಾನ್. ಸರ್ ನಮ್ಮ ಪ್ಲಾನ್ ಪ್ರಕಾರ ವರ್ಕ್ ಮಾಡಕ್ ಆಗಲ್ದಂದ್ರೆ ಸೊ ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಜಸ್ಟ್ ನೀವು ಕ್ಲಾಸಸ್ಗೆ ಬಂದ್ರೆ, ಇಲ್ಲ ಸರ್ ನಾ ಬರೀ ಮಾರ್ನಿಂಗ್ ಬರ್ತೀನಿ ಅಂದ್ರೆ 2 hours ದಷ್ಟು ಕ್ಲಾಸ್ ಮಾರ್ನಿಂಗ್ ಬರೀ, ಇಲ್ಲ ಸರ್ ಬರೀ ನಾ ಈವ್ನಿಂಗ್ ಬರ್ತೀನಿ ಅಂದ್ರೆ 2.5 hours ದಷ್ಟು ಈವ್ನಿಂಗ್ ಕ್ಲಾಸಸ್ ಬರೀ. PCMB ನಿಮ್ಗೆ 4 ಕುರಿದ್ನು ಪರ್ಫೆಕ್ಟ್ ಆಗಿ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡಂಗ ನಿಮ್ ಪರ್ಫೆಕ್ಷನ್ ಮಾಡಿಸಿ ಕೊಟ್ಟಿರ್ತದೆ. ಓಕೆ, PCMB 4 ಕುರಿದ್ನು ಅಬೌವ್ 90%. ಬರೀ 2 to 3 months ಒಳಗಡೆ ಈಗೇನು ಉಳಿದಲ್ಲ ಟೈಮ್ ಪೀರಿಯಡ್, ಸೊ ಅದ್ರೊಳಗಡೆ ನಿಮ್ಗೆ ಆನ್ ಅನ್ ಅವರೇಜ್ ಪ್ಯೂರ್ಲಿ ಇಫೆಕ್ಟಿವ್ ಆಗಿ ಡೇಸ್ ಸಿಗೋದಂದ್ರೆ 80 to 90 days. ಈ 80 to 90 days ನ ನೀವು ಇಫೆಕ್ಟಿವ್ ಏಜ್ ಒಳಗೆ ಯುಟಿಲೈಸೇಷನ್ ತಗೋಬೇಕು. ಸೊ ಯಾವುದೇ ಕಾರಣಕ್ಕೂ ಅನ್ನೆಸೆಸರ್ಲಿ ವೇಸ್ಟ್ ಆಫ್ ಥಿಂಕಿಂಗ್ ಮಾಡ್ಕೋತ ಡೋಂಟ್ ವೇಸ್ಟ್ ದಿ ಟೈಮ್. ಯು ಹ್ಯಾವ್ ಟು
ವಾಚ್ ಯಾವುದೇ ಯೂಟ್ಯೂಬ್ ಕ್ಲಾಸ್ ಆಗ್ಲಿ ಎಂಥವ್ ಇದ್ದಿದ್ದನ್ನ ವಾಚ್ ಮಾಡ್ರಿ ಅಂದ್ರ ನಿಮ್ ಸ್ಟಡೀಸ್ ಸಪೋರ್ಟ್ ಆಗಂತ ವಾಚ್ ಮಾಡ್ರಿ. ಅನ್ನೆಸರ್ಲಿ ಸುಮ್ನೆ ಅದನ್ನ ಇದನ್ನ ಅನ್ಕೋತ ಟೈಮ್ ಪಾಸ್ ಮಾಡಂತ ಯಾವುದೇ ಕಾರಣಕ್ಕೂ ನೋಡ್ಲಿಕ್ ಹೋಗ್ಬೇಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಅದರದಿಂದ ನಿಮ್ ಟೈಮ್ ವೇಸ್ಟ್ ಆಗಿ ಹೋಗ್ತದೆ. ಇವಾಗ ಏನ್ ಡಿಸ್ಕಷನ್ ಮಾಡಿದೇವಲ್ಲ, ಸೊ ಇವತ್ತಿನ ಕ್ಲಾಸಿಂದು, ಸೊ ಇದ್ರಲ್ಲೇ ನಿಮ್ಗೆ ಏನ್ ಓದ್ಬೇಕು ಏನ್ ಓದ್ಬಾರ್ದನ್ನ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ನ ಸಿಗ್ತೈತಿ. ಸೊ ಹಂಗ ಅನ್ಸಿತ್ತು ಅಂದ್ರೆ ಜೋಶ್ದೊಳಗಡೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಈ ಕ್ಲಾಸ್ ಮುಗಿಸ್ತೀವಲ್ಲ, ಸ್ಟ್ರೀಮಿಂಗ್ ಮುಗಿದ ಬಳಿಕ ಸೊ ಈ ಒಪಿನಿಯನ್ ನ ನೀವು ಕಮೆಂಟ್ ಮುಖಾಂತರ ಅಲ್ಲಿ ಸೊ ಕಂಪಲ್ಸರಿ ಏನ್ ಮಾಡ್ರಪ್ಪ ಅಂದ್ರೆ ಕಮೆಂಟ್ ನ ಮಾಡ್ರಿ. ನೆಕ್ಸ್ಟ್ ಯಾವ ಚಾಪ್ಟರ್ ತಗೋಬೇಕು, ಯಾವ ಸಬ್ಜೆಕ್ಟ್ ತಗೋಬೇಕು, ನೆಕ್ಸ್ಟ್ ಯಾವ ತರದ ನಿಮ್ಗೆ ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ಅದ್ರ ಮ್ಯಾಲ ಫೋಕಸ್ ಹೆಚ್ಚಿನ ಮಾಡಿ. ಸೊ ಇರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ನಾವ್ ಏನಂತ ಈಗ ಬಯಾಲಜಿ ಮಾಡಿದೆವು. ಸೊ ಇದೇ ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಸಿಕ್ಸ್ ಮಾಡಿರ್ತ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮಾಡಿರ್ತ, ಇನ್ನೊಂದು ಕೆಮಿಸ್ಟ್ರಿ ಮಾಡಿ. ಸೊ 4 ಕುರ್ದು ಸಬ್ಜೆಕ್ಟ್ ಬೂಸ್ಟರ್ ಕ್ಲಾಸ್ ಪಾಯಿಂಟ್ಸ್. ಓಕೆ, ಸಬ್ಜೆಕ್ಟ್ ಇಲ್ಲಿ ಏನ್ ತೋರಿಸಿದೇವಲ್ಲ ಇವೆಲ್ಲ ಬೂಸ್ಟರ್ ಪಾಯಿಂಟ್ಸ್ ಈ ತರನ ಪ್ರತಿಯೊಂದು ಚಾಪ್ಟರ್ದು 4 ಸಬ್ಜೆಕ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತದ ಅಲ್ಲಿ. ಸೊ ಇನ್ನು ಹೆಚ್ಚಿಂದ ಏನಾರ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ಸೊ ಅದನ್ನ ನೀವು ಕಮೆಂಟ್ ಮಾಡಿದ್ರೆ ಅದ್ರ ತಕ್ಕಂಗೆ ಕ್ಲಾಸ್ ನ ಮಾಡಿ ಯುಟಿಲೈಸೇಷನ್ ಆಗಂಗ ಹೆಲ್ಪ್ಫುಲ್ ಆಗಂಗ ಮಾಡಿಕೊಟ್ಟಿರ್ತದೆ. ಇನ್ನೊಂದು ಮಾಸ್ಟರ್ ಪ್ಲಾನ್ ಏನಿದೆ ಅಂದ್ರೆ ಪ್ರತಿಯೊಂದು ಚಾಪ್ಟರ್ದು ಪ್ರತಿಯೊಂದು ಸಬ್ಜೆಕ್ಟ್ ಅಟ್ ಲೀಸ್ಟ್ ಒಂದು 10 to 20 MCQs. ಆ MCQs ಆಸ್ ಇಟ್ ಈಸ್ ಬರ್ತಾವ ಅಂತ ಹೇಳಿ ಹೇಳಂಗಿಲ್ಲ, ಬಟ್ ಆ MCQs ಬಿಡಿಸೋದು ಏನ್ ಟೆಕ್ನಿಕ್ ಹೇಳ್ಕೊಡ್ತೀವಲ್ಲ ಅದನ್ನ ನಿಮಗೆ ಫಾಸ್ಟ್ ಗೆ ಏನು ಟ್ಯಾಕಲ್ ಮಾಡ್ಲಿಕ್ಕೆ ಎಕ್ಸಾಮ್ದೊಳಗೆ. ಸೊ ಹೌ ಟು ಟ್ಯಾಕಲ್ ದೋಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಇಮಿಡಿಯೇಟ್ಲಿ, ಇನ್ಸ್ಟಂಟ್ಲಿ, ವಿದಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ಅನ್ನೋದು ಲಾಜಿಕಲ್ ಆಗಿ ಒಂದು 10 ಕ್ವಶನ್ ನ ತಗೊಂಡು ಚಾಪ್ಟರ್ ವೈಸ್ 10 to 15 ಕ್ವಶನ್ ಸುಮ್ನೆ ಏನು 50-100 MCQs ತಗೊಂಡು ಬಿಡಿಸ್ಕೋತ್ ಕೂತ್ರೆ ಅವು ಟೈಮ್ ವೇಸ್ಟ್ ಅನ್ನಂಗೆ. ಇನ್ನ ಬೇಕಂದ್ರೆ ಇಂಥವು ಕಾಸಸ್ ಫಾರ್ ದಿ ಲಾಸ್ ಆಫ್ ಬಯೋಡೈವರ್ಸಿಟಿ, ಇದು 2 ಮಾರ್ಕ್ಸ್ ಥಿಯರಿ ಬೀಳ್ತದೆ. ಈ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಇನ್ಸಿಟಿವ್ ಎಕ್ಸಿಟಿವ್ ಕನ್ಸರ್ವೇಷನ್, ಸೊ ಅದ್ರ ಮೇಲೆ ಡಿಸ್ಕಷನ್ ಮಾಡೋಣ. ಅವಾಗ ಏನಾಗ್ತದ ನಿಮ್ಗೆ ಸ್ಟಡಿಗೆ ಹೆಲ್ಪ್ಫುಲ್ ಆಗೋದ್ರ ಜೊತೆಗೆ ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಬರ್ತಪ್ಪ ಅಂದ್ರೆ ಸಿಲೆಬಸ್ ಕವರ್ ಐತೆ ಅನ್ನೋದು. ನೆಕ್ಸ್ಟ್ ನಿಮ್ಗೆ ಮೀನ್ ಮೈಲ ಥಿಯರಿಗೂ ಹೆಲ್ಪ್ ಆಗ್ತೈತೆ. ಇದ್ರ ಮೇಲೆ MCQs ನ ಕೇಳ್ಬೋದು ನೋಡ್ರಿ, ಎಕ್ಸಾಂಪಲ್ ಕೊಟ್ಕೆ. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಕೆ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇನ್ಸಿಟಿವ್ ಎಕ್ಸಿಟಿವ್ ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬೋ ಅಂತೇಳಿ ಹಿಂಗ್ ಕ್ರಿಯೇಟ್ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್ ಯಾವ್ದು ನ್ಯಾಷನಲ್ ಪಾರ್ಕ್ ಅದು ಕೊಟ್ಟು, ಇಲ್ಲಾಂದ್ರೆ ಸೊ ಬಾಟ್ನಿಕಲ್ ಸೊ ಜೂ ಅಂತ ಹೇಳ್ಕೊಟ್ಟು, ಹಿಂಗ್ ಯಾವ್ದಾದ್ರು ಒಂದು ಬಾಟ್ನಿಕಲ್ ಗಾರ್ಡನ್ ಅಂತ ಹೇಳ್ಕೊಟ್ಟು, ಸೊ ಇಲ್ಲ ಜೂ ಅಂತ ಹೇಳ್ಕೊಟ್ಟು, ಸೊ ಅಲ್ಲಿ ಒಂದು ಇನ್ಸಿಟಿವ್ ಎಕ್ಸಿಟಿವ್ ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬೋ ಹಿಂಗೆ MCQs ಅಂದ್ರೆ MCQs ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಇದ್ರ ಮೇಲೆ ಒಂದು 10 MCQs ತಗೊಂಡು ಡಿಸ್ಕಷನ್ ಮಾಡಿರ್ತ. ನೆಕ್ಸ್ಟ್ ಅಪ್ಪ ಅಂದ್ರೆ ಈ ಕಾನ್ಸೆಪ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ಒಂದು ಕ್ಲಾಸ್ನಾಗ ಹಾರ್ಡ್ಲಿ 1 ಅವರ್ದೊಳಗೆ ಇದು ಚಾಪ್ಟರ್ ನ ಮುಗಿದು ಹೋಗ್ತೈತಿ. ಇಲ್ಲಿ ನಾವು ಕೊಟ್ಟಿದ್ದು ಸೊ 5 ಮಾರ್ಕ್ಸ್ ಇದ್ದು, ಸೊ ನೀವು 1 ಅವರ್ದಾಗ ಪ್ರಿಪರೇಷನ್ ಮಾಡ್ಕೋಬಹುದು. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ 2 hours ಇನ್ಕ್ಲೂಡಿಂಗ್ MCQs. ಸೊ ಅದಕ್ಕೆ ಹೇಳ್ತೀವಲ್ಲ, ಸೊ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಕಲ್ಸಂತವ್ರು ನಿಮಗೆ ಸಿಕ್ಕ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬಹುದು. ಯಾವ ಬೇಸಿಸ್ ಮೇಲೆ ಹೇಳ್ತೀನಪ್ಪ ಅಂತಂದ್ರೆ ಐ ಆಮ್ ಹ್ಯಾವಿಂಗ್ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, 15 years ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, 9 years PUC ಎಕ್ಸ್ಪೀರಿಯನ್ಸ್. ಓಕೆ, PUC 1 as well as PUC 2. ಸೊ ಎಷ್ಟು ಏನು ಎಕ್ಸ್ಪೀರಿಯನ್ಸ್ ಇದ್ದರು ಆರಾಮ್ಸೆ ನಿಮ್ಗೆ ಪ್ಲಾನ್ ಪ್ರಕಾರ ನೀವು 80 ಅಂದ್ರೆ 80% ಮಾಡಿಕೊಡಂಗ ನಾವು ಕಲಿಸ್ಕೊಡ್ಬೋದು. 90% ಬೇಕ್ರಿ ಸರ್ ಅಂತ 90%, ಸೊ 95% ಅಂದ್ರೆ 95%. ಪ್ರಿವಿಯಸ್ ಇಯರ್ ಯಾವ ತರ ಸ್ಕೋರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಜಸ್ಟ್ ಬರೀ ಪಾಸಿಂಗ್ ಪ್ಯಾಕೇಜ್ ನ ಕುಡುದ್ರಿಂದ ಕ್ರಾಶ್ ಕೋರ್ಸ್ ಅದು ಕೆಲವೊಬ್ರು ಅಟೆಂಡ್ ಆಗಿ ಸೊ 90, 95, 97 ತನಕ ಪರ್ಸೆಂಟೇಜ್ ನ ಮಾಡ್ಕೊಂಡಿದ್ದಾರೆ. ಸೊ ಆರಾಮ್ಸೆ ನೀವು ಈ ವರ್ಷ ಏನದಲ್ಲ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಅದರದ್ದು ಯೂಸ್ ತಗೊಳ್ರಿ. ಆನ್ಲೈನ್ ಆ್ಯಪ್ ಆಲ್ರೆಡಿ ನಾವು ಮಾರ್ಚ್ ಹಿಡಿದು ಲಾಂಚ್ ಮಾಡಿದ್ವಿ. ಸೊ ಅಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ರೆಡಿ ಕೋರ್ಸ್ ನ ಬೈ ಮಾಡ್ಕೊಂಡು ಅದರದ್ದು ಯುಟಿಲೈಸೇಷನ್ ತಗೊಳಕತ್ತಿದ್ದಾರೆ. ಇನ್ನು ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಎಲ್ಲಾನು ನಿಮಗೆ ಯೂಟ್ಯೂಬ್ಲೇನೆ ಆಗ್ತದ ಅಂತ ಹೇಳಿ ಹೇಳಕ್ಕಾಗಿಲ್ಲ. ಯಾವುದೇ ಯೂಟ್ಯೂಬರ್ಸ್ ಇರ್ಲಿ ಎಷ್ಟು ನಿಮ್ಗೆ ಮಿನಿಮಮ್ ಕೊಡ್ಬೇಕು ಅಷ್ಟು ಫ್ರೀ ಆಫ್ ಕಾಸ್ಟ್ ಒಳಗೆ ಕೊಟ್ಟಿರ್ತಾರೆ. ಹೆಚ್ಚಿಂದಾದ್ರೆ ಸೊ ಕೋರ್ಸ್ ನ ನಿಮಗೆ ನಮ್ದೇ ಕೋರ್ಸ್ ತಗೋರಿ ಅಂತ ಹೇಳಲ್ಲ, ಯಾರ್ದು ಕೋರ್ಸ್ ಬೆಸ್ಟ್ ಅನ್ಸ್ತದ ನಿಮ್ಗೆ ಸ್ಟಡಿ ಹೆಲ್ಪ್ಫುಲ್ ಅನ್ಸ್ತದಲ್ಲ ಅವ್ರದ್ದು ಕೋರ್ಸ್ ನ ತಗೊಂಡು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಸೊ ಒಟ್ನಲ್ಲಿ ಒಂದೇ ವರ್ಡ್ದಾಗ ಹೇಳ್ಬೇಕಾಗಿತ್ತಂದ್ರೆ ನಿಮಗೆ ಇದ್ದಿದ್ದ ರಿಸೋರ್ಸ್ ನ ಯುಟಿಲೈಸೇಷನ್ ಮಾಡೋಕೋದ್ರ ಜೊತೆಗೆ ಹಾರ್ಡ್ ಅಂಡ್ ಸ್ಮಾರ್ಟ್ ವರ್ಕ್ ದಟ್ ಇಸ್ ದ ಇಂಪಾರ್ಟೆಂಟ್. Okay, thank you for watching this video. So before ending that, once again I am going to tell you, think positive, be positive. So work hard as well as smart so as to get this success. Okay, so ಈ ವಿಡಿಯೋ ಮುಗಿದ ಬಳಿಕ ಈ ಲೈವ್ ಸ್ಟ್ರೀಮಿಂಗ್ ಎಂಡ್ ಮಾಡಿದ ಬಳಿಕ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಇರ್ತೈತಲ್ಲ ಅಲ್ಲಿ ಕಮೆಂಟ್ ಬಾಕ್ಸ್ ದಲ್ಲಿ ಸೊ ಈ ಕಂಪ್ಲೀಟ್ ಕ್ಲಾಸ್ ಅದನ್ನ ನೀವು ಹೆಂಗ್ ಅನಿಸ್ತ ಅನ್ನೋದು ಒಪಿನಿಯನ್ ಬರೀರಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮತ್ತೆ ಯಾವ ಸಬ್ಜೆಕ್ಟ್ ಮೇಲೆ
ಸೊ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡ್ಬೇಕು ಅನ್ನೋದು ಅದನ್ನು ಮೆನ್ಷನ್ ಮಾಡಿ ಸೊ ದಟ್ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಕಂಡಕ್ಟಿಂಗ್ ಆನ್ ದಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.